ನನ್ನ ಮೊರೆಗೆ ಕಿವಿಗೊಟ್ಟನು. ಕರ್ತನೇ ನಿನ್ನ ನಿರೀಕ್ಷಿಸಿದೆ, ಆತ ನನ್ನ ಮೊರೆಗೆ ಕಿವಿಗೊಟ್ಟನು. ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆ ಹೇಳೋಣ. ನಾಶನದ ಕುಣಿಯಿಂದಲೂ ಕೆಸರಿನಿಂದ ನನ್ನ ತೆಗೆದ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ನನ್ನ ಹೆಜ್ಜೆಯ ಬಂಡೆಯ ಮೇಲೆ ಸ್ಥಿರಪಡಿಸಿ ನಿಲ್ಲಿಸಿದನು. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದನು, ಅದು ದೈವ ಸ್ತೋತ್ರವೇ. ಹೊಸ ಹಾಡು ನನ್ನ ಬಾಯಲ್ಲಿ ಹಾಡಿಸಿದನು, ಅದು ದೈವ ಸ್ತೋತ್ರವೇ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಸಂತೋಷವಾಗಿ ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ನನ್ನ ಕರ್ತನೇ ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನಮ್ಮ ಹೇಳೋಣ. ಬಾಳಿಗೆ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನಮ್ಮ ಬಾಳಿಗೆ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಹೇಳೋಣ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಯೇಸು ಯೇಸು ವಲ್ಲಭ ಯೇಸು ರಕ್ಷಕ, ಆತನ ಕೃಪೆಯೋ ಎಂದು ಇರುವುದು. ಯೇಸು ವಲ್ಲಭ ಯೇಸು ರಕ್ಷಕ, ಆತನ ಕೃಪೆಯೋ ಎಂದು ಇರುವುದು. ಜಲಪ್ರವಾದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಜಲಪ್ರವಾದ ಶಬ್ದದ ಹಾಗೆ ಸ್ತುತಿ ಮಾಡುವ ಯೇಸುವಿನ ನಾಮ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಆಮೆನ್. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ನನ್ನ ಕರ್ತನೇ ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ಹೇಳೋಣ. ನನ್ನ ಕರ್ತನೇ ನನ್ನ ರಕ್ಷಕ, ನೀನಿಲ್ಲದೆ ನನಗ್ಯಾರು ಆಶ್ರಯವಿಲ್ಲ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನನ್ನ ಅರಿಕೆ ಬಾಳಿಗೆ. ಮಾಡೋಣ. ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜ್ಯೋತಿಯು ನಮ್ಮ ಬಾಳಿಗೆ. ಹಾಲೆಲೂಯಾ 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 ಹಾಲೆಲೂಯಾ. ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಸಲ್ಲಿಸಿ ಎಲ್ಲ ಮಹಿಮೆ. ಮಹತ್ವವು ಆಮೆನ್, 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 ಆಮೆನ್. ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. ಮಹತ್ವವು ಮಹತ್ವವು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ನನ್ನೇಸುವಿಗೆ. 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 ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆತನು ಮಹಿಮೆಯ ಅರಸನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ?
ಹಾಲೆಲೂಯ. ಪರಲೋಕ ರಾಜ್ಯನು ಆತನಾಗಿದ್ದಾನೆ. ಹಾಲೆಲೂಯ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸು ಎಂಬ ಗೀತೆಯನ್ನು ಹಾಡುತ್ತಾ ನಾವೆಲ್ಲ ಸೇರಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ. ಆತನು ಕೃಪೆಯಲ್ಲಿ ಐಶ್ವರ್ಯವುಳ್ಳವನಾಗಿದ್ದಾನೆ. ಸರ್ವವನ್ನು ಆಳುವಾತನು ಆತನಾಗಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಸೇರಿ ಹೇಳೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಆಮೆನ್, ಆಮೆನ್. ಆರಾಧಿಸಿ ಆತನನ್ನು. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ಆಮೆನ್, ಆಮೆನ್, ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಸಂತೋಷವಾಗಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಹೇಳೋಣ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಅರಿಕೆ ಮಾಡೋ. ಪಾಪದಿಂದ ಬಿಡಿಸಿರುವೆ. ಎಲ್ಲರೂ ಅರಿಕೆ ಮಾಡಿ. ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಆಮೆನ್, ಆಮೆನ್. ಪರಲೋಕ ರಾಜನೇ ಥ್ಯಾಂಕ್ ಯು ಜೀಸಸ್. ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ.
ನಿತ್ಯವೂ ನೀನೇ ಅರಿಕೆ ಮಾಡಿ ಆಮೆನ್ 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 ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಸೇರಿ ಹೇಳೋಣ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವೆಲ್ಲ ಇರುವಂತಹ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳುತ್ತಾ ಆತನ ಇಕ್ಕಟ್ಟಲ್ಲಿ ಆತನು ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಕಷ್ಟದಲ್ಲಿ ನಮಗೆ ವಿಮೋಚಕನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವೆಲ್ಲ ಏಸು ಏಸು ಅಂತ ಕೂಗ್ತಾ ಇರಬೇಕಾದ್ರೆ ನಮ್ಮ ಒಳಗಡೆ ಒಂದು ಸಂತೋಷ ಉಂಟಾಗಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ದಿವಸ ಮೊದಲಿಂಗನ್ನು ಬರಬೇಕಾದ್ರೆ ನಾವೆಲ್ಲ ಸಿದ್ಧರಾಗಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಒಳಗಡೆ ಒಂದು ಸಂತೋಷ ಉಂಟಾಗಬೇಕು. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ಯಾವಾಗಲೂ ನಮಗೆ ಸಂತೋಷ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಹೇಳೋಣ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಹೇಳೋಣ ಸಂತೋಷ 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 ಎಲ್ಲರೂ ಸಂತೋಷವಾಗಿ ಪರಲೋಕ ಸಂತೋಷವೇ ಆಮೆನ್ ಆಮೆನ್ ಆಮೆನ್. ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಕರ್ತನ ಯುದ್ಧದಲ್ಲಿ ನಾವು ನಿಲ್ಲುವಾಗ ಕಳವಳ ಇರುವುದಿಲ್ಲ ಕೈಗಳನ್ನೆತ್ತಿ ಆರಾಧಿಸುವಾಗ ಜಯ 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 ನಮಗೆ ಕರ್ತನ ಯುದ್ಧದಲ್ಲಿ ನಾವು ನಿಲ್ಲುವಾಗ ಕಳವಳ ಇರುವುದಿಲ್ಲ ಕೈಗಳನ್ನೆತ್ತಿ ಆರಾಧಿಸುವಾಗ ಜಯ 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 ನಮಗೆ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಆಮೆನ್ ಆಮೆನ್ ಆಮೆನ್. ಸಂತೋಷವಾಗಿ ಆತನ ಸಮ್ಮುಖದಿ ಸಂತೋಷವೇ ಹೋರಾಟ ಕಷ್ಟಗಳು ಎದುರು ಬಂದಾಗ ಸೋತು ಹೋಗಬೇಡ ಲೋಕವ ಜಯಿಸಿದ ನಮ್ಮೊಂದಿಗಿರುವಾಗ ಜಯ 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 ನಮಗೆ ಹೇಳೋಣ ಹೋರಾಟ ಕಷ್ಟಗಳು ಎದುರು ಬಂದಾಗ ಸೋತು ಹೋಗಬೇಡ ಲೋಕವ ಜಯಿಸಿದ ನಮ್ಮೊಂದಿಗಿರುವಾಗ ಜಯ 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 ನಮಗೆ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಸಂತೋಷ. ಸಂತೋಷ 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 ಆಮೆನ್ 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 ಆಮೆನ್. ಥ್ಯಾಂಕ್ ಯು ಜೀಸಸ್. ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಎಂದಿಗೂ ಆತನವರೇ ಯೇಸುವನ್ನು ನಾವು ಆರಾಧಿಸುವಾಗ ಜಯ 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 ನಮಗೆ ಹೇಳೋಣ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಎಂದಿಗೂ ಆತನವರೇ ಯೇಸುವನ್ನು ನಾವು ಆರಾಧಿಸುವಾಗ ಜಯ 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 ನಮಗೆ ಸಂತೋಷ ಸಂತೋಷ ಸಂತೋಷವೇ ಆಮೆನ್ 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 ಆಮೆನ್. ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷ ಆತ್ಮದಿಂದ ಆತ್ಮದಿಂದ ತುಂಬಿ ಆರಾಧಿಸುವಾಗ ಸೈತಾನ ನಡುಗುವನು ಕೈಗಳ ತಟ್ಟಿ ಆರಾಧಿಸುವಾಗ ಜಯ 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 ನಮಗೆ ಹೇಳೋಣ ಆತ್ಮ
ಆರಾಧಿಸುವಾಗ ಜಯ 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 ಹೋರಾಟ ಹೋರಾಟ ಕಷ್ಟಗಳು ಎದುರು ಬಂದಾಗ ಸೋತು ಆಮೇನ್ ಆಮೇನ್ ಸಂತೋಷವಾಗಿ ನಮ್ಮೊಂದಿಗಿರುವಾಗ ಜಯ ಜಯ ಕರ್ತನ ಯುದ್ಧದಲ್ಲಿ ನಾವು ನಿಲ್ಲುವಾಗ ಕಳವಳ ಇರುವುದಿಲ್ಲ ಕೈಗಳನ್ನೆತ್ತಿ ಆರಾಧಿಸುವಾಗ ಜಯ 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 ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾನು ಎಂದಿಗೂ ಆತನವರೇ ಯೇಸುವನ್ನು ನಾವು ಆರಾಧಿಸುವಾಗ ಜಯ 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 ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಎಂದಿಗೂ ಆತನವರೇ ಯೇಸುವನ್ನು ನಾವು ಆರಾಧಿಸುವಾಗ ಜಯ 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 ನಮಗೆ ಹೇಳೋಣ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಲ್ಲಿ ಸಂತೋಷವಾಗಿ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಆಮೆನ್ 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 ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಆಮೆನ್ ಆತ್ಮದಿಂದ ತುಂಬಿ ಆತ್ಮದಲ್ಲಿ ತುಂಬಿ ಆತನನ್ನು ಆರಾಧಿಸಿರಿ ಥ್ಯಾಂಕ್ ಯು ಜೀಸಸ್ ಕೈಗಳ ಕಟ್ಟಿ ಆರ್ಭಟಿಸುವಾಗ ಜಯ 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 ಆತ್ಮದಿಂದ ತುಂಬಿ ಆರಾಧಿಸುವಾಗ ಸೈತಾನ ನಡುಗುವನು ಕೈಗಳ ಕಟ್ಟಿ ಆರ್ಭಟಿಸುವಾಗ ಜಯ 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 ನಮಗೆ ಸಂತೋಷ ಸಂತೋಷ ಆಮೆನ್ 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 ಥ್ಯಾಂಕ್ ಯು ಜೀಸಸ್ ಸಲ್ಲಿಸಿ ಆತನಿಗೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಓ ಸಂತೋಷ ಸಂತೋಷ ಆತನ ಸೈತಾನ ನಡುಗುವಂತ ಆಯುಧ ಅದು ಸ್ತುತಿಯಾಗಿದೆ ಓ ಸ್ತೋತ್ರ ರಾಜ ಈಗ ದಾನ ರಾಬ ಶಿಕ್ಕಂದಾಲ ಈಗ ಆತ್ಮದಲ್ಲಿ ತುಂಬಿ ಈಗ ನಾರ ಶಿಕ್ಕಂದೋಲೋ ಈಗ ದಾನ ರಾಬ ಶಿಕ್ಕಂದೋಲೋ ಈಗ ದಾನ ರಾಬ ಈಗ ನಾರ ಶಿಕ್ಕಂದಾಲ ಈಗ ದಾನ ರಾಬ ಪುರ ರಾಜ ನಾರ ಶಿಕ್ಕಂದೋಲೋ ಈಗ ದಾನ ರಾಬ ಈಗ ದಾನ ರಾಬ ಹೋರಾಟ ಕಷ್ಟಗಳು ಎದುರು ಬರಬೇಕಾದ್ರೆ ಸ್ತುತಿಯ ವಸ್ತ್ರ ಸ್ತುತಿಯ ಆಯುಧ ನಿಮ್ಮ ಒಳಗಡೆ ಇರಬೇಕಾದ್ರೆ ಯಾವುದೇ ಪಾಠ ಮಂತ್ರ ಶತ್ರುಗಳ ಕೋಟೆಗಳು ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ಆತನ ನಾಮದಲ್ಲಿ ಶಕ್ತಿ ಇದೆ, ಆತನ ನಾಮದಲ್ಲಿ ಬಿಡುಗಡೆ ಇದೆ, ಆತನ ನಾಮದಲ್ಲಿ ಸೌಖ್ಯ ಇದೆ. ನಿಮಗೆ ವಿರೋಧವಾಗಿ ಬಂದಿರುವಂತ ಎಲ್ಲ ಕೋಟೆಗಳನ್ನ ಆತನ ನಾಮದಿಂದಲೇ ಮುರಿಲಿಕ್ಕೆ ಸಾಧ್ಯ. ಎಲ್ಲರೂ ಸೇರಿ ಸ್ತೋತ್ರ ಮಾಡಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈಗ ದಾನ ರಾಬ ಶಿಕ್ಕಂದಾಲ ಈಗ ದಾನ ರಾಬ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ತುತಿ ಹೆಚ್ಚಾಗಲಿ ಸ್ತುತಿ ಹೆಚ್ಚಾಗಲಿ
ಸ್ತೋತ್ರ ರಾಜ. ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದಂತ ಸ್ತುತಿ. ಓ ಸ್ತೋತ್ರ ರಾಜ, ಸ್ತೋತ್ರ. ಎರಿಕೋ ಗೋಡೆಯನ್ನ ಬಿತ್ತಂತ ಸ್ತುತಿ ಇದರ ಒಳಗಡೆ ಆವರಿಸಿಕೊಳ್ಳಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಸ್ತೋತ್ರ. ಎರಡು ಕರಗಳನ್ನ ಜೋರಾಗಿ ತಟ್ಟುತ್ತಾ ಆತನು ನಮ್ಮ ಪಕ್ಷ ಇದ್ದುದಕ್ಕಾಗಿ ಸ್ತೋತ್ರ ಮಾಡಿ, ಆತ ನಮ್ಮ ಜೊತೆಯಾಗಿದ್ದಕ್ಕಾಗಿ, ಹೋರಾಟ ಕಷ್ಟಗಳು ಎದುರು ಬರಬೇಕಾದ್ರೆ ನಮ್ಮ ಜೊತೆಯಾಗಿ ಬಿಡಿಸಿದ್ದಕ್ಕಾಗಿ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಓ ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆ ಎರಡು ಕರಗಳನ್ನು ಪರಲೋಕ ರಾಜ್ಯ ಕಡೆಗೆ ಚಾಚುತ್ತಾ, ಓ ಯೇಸುವೇ ಸ್ತೋತ್ರ ರಾಜ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮ ಆದಿ ನಮ್ಮ ಅಂತ್ಯ ಆಗಿರುವ ಆತನಿಗೆ ಓ ಹೃದಯದ ಅಂತರಾಳದಿಂದ ಆತನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಓ ಕರ್ತನೇ ಸ್ತೋತ್ರ, 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 ಸ್ತೋತ್ರ. ಸ್ತುತಿಗಳಿಗೂ ಹೊಗಳಿಗೂ ಆತನೇ ಯೋಗ್ಯನಾಗಿದ್ದಾನೆ. ಓ ಎಲ್ಲ ಮಹಿಮೆಗೂ ಎಲ್ಲ ಘನತೆಗೂ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. ಓ ಸ್ತೋತ್ರ, ಸ್ತೋತ್ರ. ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿ. ಓ ಕರ್ತನೇ ಸ್ತೋತ್ರ. ಆತನ ಸ್ತುತಿಗಳಲ್ಲಿ ಆರಾಧನೆಗಳಲ್ಲಿ ವಾಸ ಮಾಡುವಂತ ದೇವರು. ಓ ಸ್ತೋತ್ರ ರಾಜ, ಸ್ತೋತ್ರ, 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 ಸ್ತೋತ್ರ. ಓ ಕರ್ತನೇ ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ ರಾಜ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನ ಆಳ್ವಿಕೆಗಾಗಿ ಬಿಟ್ಟುಕೊಡಿ. ಪವಿತ್ರಾತ್ಮನ ತಾನೇ ನಡೆಸಬೇಕಾಗಿ ಪವಿತ್ರಾತ್ಮನ ಬಲದಿಂದ ನಿಲ್ಲರಿ, ಪವಿತ್ರಾತ್ಮನ ಸಹಾಯದಿಂದ. ಓ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಪವಿತ್ರಾತ್ಮನ ಆಳ್ವಿಕೆಗಾಗಿ ಬಿಟ್ಟುಕೊಡಿರಿ. ಓ ಸ್ತೋತ್ರ ರಾಜ, ಸ್ತೋತ್ರ.
ಜನರು. ಯೇಸುವೇ, ನಿನ್ನ ರೂಪ ಸ್ವಭಾವವು ಓ ನನ್ನದಾಗಲಿ ಕರ್ತನೆ. ನಿನ್ನ ಆತ್ಮನ ಶಕ್ತಿಯು ನನ್ನ ಮೇಲೆ ತುಂಬಲಿ ಕರ್ತನೆ. ಓ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ ಅಪ್ಪ, ನಮ್ಮ ಚಿತ್ತಗಳಲ್ಲಪ್ಪ, ನಿನ್ನ ಚಿತ್ತ. ಕೇಳ್ರಿ ಎಲ್ಲರೂ, ಯೇಸುವೇ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲಿ ಅಪ್ಪ. ಯೇಸುವೇ ನಿನ್ನ ಚಿತ್ತ ಅಪ್ಪ. ಓ ಸ್ತೋತ್ರ ರಾಜ, ನಿನ್ನ ರೂಪ ಸ್ವಭಾವದಿಂದ ನಮ್ಮನ್ನು ತುಂಬಿಸುತ್ತದೆ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಯೇಸುವೇ, ಆದಿಯು ಅಂತ್ಯವು ನೀನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಸ್ತುತಿಗಳಿಗೂ ಹೊಗಳಿಕೆಗೂ ನೀನೊಬ್ಬನೇ ಯೋಗ್ಯನಾಗಿದ್ದೀಯಪ್ಪ. ಓ ಯೇಸುವೇ, ಸ್ತೋತ್ರ ರಾಜ್ಯ. ನಿಮ್ಮಂತ ದೇವರು ನಮಗಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸುವೇ, ಈ ಆರಾಧನೆಯನ್ನ ಕರ್ತನೆ ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ರಾಜ. ನೀನು ಮಾತ್ರ ಮಹಿಮೆ ಹೊಂದು. ಎಲ್ಲ ಮಹಿಮೆ, ಎಲ್ಲ ಘನತೆ ನಿಮ್ಮೊಬ್ಬರಿಗೆ ಮಾತ್ರ ಅಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಎರಡು ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಮನುಷ್ಯನಿಗೆ ಇನ್ನೂ ಸಿಕ್ಕಿಲ್ಲ. But many people have still not got the freedom in their life. ನಾವು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. Let's all pray now. ನಮ್ಮ ದೇಶ for our nation. ರಕ್ಷಿಸಲ್ಪಡಬೇಕು. Our nation should come into salvation. ನಮ್ಮ ದೇಶದ ಮೇಲೆ ದೇವರ ಕರ ಇಳಿದು ಬರಬೇಕು. The Lord's hand has to come upon our country. ನಮ್ಮ ದೇಶವನ್ನು ದೇವರು ಕಾದುಕೊಳ್ಳಬೇಕು. God has to protect our country. ಅದಕ್ಕಾಗಿ ನಾವು ಒಂದು ನಿಮಿಷ ಎಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Close our eyes and all pray together for our country. ಸತ್ಯವೇದ ಹೇಳ್ತದೆ, the Holy Bible tells us, ನಿಮ್ಮ ದೇಶಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. you have to pray for your country. ನಿಮ್ಮನ್ನು ನಾನು ಎಲ್ಲಿಟ್ಟಿದ್ದೀನೋ ಆ ದೇಶಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. Which country you are being staying and you have to pray for the welfare of that country, the Bible tells us. ಇವಾಗ ನೋಡಬೇಕಾದ್ರೆ ದೇಶದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. If you see our situation of our country, it is very much in dangerous situations. ದಿನದಿಂದ ದಿನಕ್ಕೆ ನಾವು ನೋಡಬೇಕಾದ್ರೆ ನಮ್ಮ ದೇಶದಲ್ಲಿ ಅನೇಕ ರೀತಿಯಾದ ಘಟನೆಗಳು ನಡೆಯೋದು ನಾವು ನೋಡ್ತಾ ಇದ್ದೀವಿ. Many incidents is happening all over our country these days. ನಾವು ಸಮಯದಲ್ಲಿ ನಮ್ಮ ದೇಶದ ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ, ದೇಶದ ಬಿಡುಗಡೆಗಾಗಿ, ದೇಶದ ರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. Let's all pray for our country peace and also for the deliverance for our country. ತಂದೆ ಆದ ದೇವರೇ, ನಮ್ಮ ಭಾರತ ದೇಶಕ್ಕಾಗಿ ನಿನ್ನ ಪಾದ ಬಳಿ ನಾವು ಬರ್ತಾ ಇದ್ದೀವಿ ಸ್ವಾಮಿ. ಕರ್ತನೇ, ನಮ್ಮ ದೇಶವನ್ನ ನಿನ್ನ ಕರದಲ್ಲಿ ಸಮರ್ಪಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇರುವಂತಹ ಕರ್ತನೆ 140 ಕೋಟಿ ಜನಗಳು, ಅವ್ರಿಗಾಗಿ ಸಹ ನಾವು ಪ್ರಾರ್ಥಿಸ್ತಾ ಇದ್ವಿ. ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ರಾಜಕೀಯ ನಾಯಕರುಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ, ನಮ್ಮ ದೇಶದಲ್ಲಿ ಸಮೃದ್ಧಿಯು ಸಂತೋಷವು ಉಂಟಾಗಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಂತ ಎಲ್ಲ ಶತ್ರುನ ಕಾರ್ಯಗಳು, ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದು ನಿರ್ಮೂಲವಾಗುವಂತೆ ನಾವು ಕಟ್ಟಲೆ ಇಡ್ತಾ ಇದ್ವಿ. ಕರ್ತನೆ, ನಾವು ಸಭೆಯಾಗಿ ಆನ್ಲೈನ್ ಅಲ್ಲಿ ಕೂಡಿರುವಂತ ಕೆಲವರಾಗಿ ನಾವು ಕೂಡಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ, ನಮ್ಮ ಇಂಡಿಯಾ ದೇಶವು, ನಮ್ಮ ಭಾರತ ದೇಶವನ್ನ ನೀನು ನೆನೆಸ್ಕೊಳ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ, ಸತ್ಯವೇದದಲ್ಲಿ ನೋಡಬೇಕಾದ್ರೆ ಭಾರತವನ್ನು ಕುರಿತು, ಇಂಡಿಯಾನ ಕುರಿತು ಬರೆಯಲ್ಪಟ್ಟಿದೆಯಲ್ಲಪ್ಪ.
ಕರ್ತನೇ ನಮ್ಮ ದೇಶದ ಮೇಲೆ ಮನಮರುಗು. ಕರ್ತನೆ ನಮ್ಮ ದೇಶದಲ್ಲಿ ನಡೆಯುವಂತ ಎಲ್ಲ ಅನ್ಯಾಯಗಳ ಮೇಲೆ, ಅಕ್ರಮದ ಮೇಲೆ, ದ್ರೋಹಗಳ ಮೇಲೆ ಕರ್ತನೇ ನೀನು ಕರಚಾಚಿ ನಿನ್ನ ಕಾರ್ಯಗಳ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ನಮ್ಮ ದೇಶದಲ್ಲಿರುವಂತ ಎಲ್ಲ ಬಡ ಜನಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಎಲ್ಲ ರೈತರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಎಲ್ಲ ಬಿಸ್ನೆಸ್ ಮಾಡೋರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ಅವರೆಲ್ಲ ರಕ್ಷಣೆಯ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡು. ಕರ್ತನೆ ನಮ್ಮ ದೇಶದಲ್ಲಿರುವಂತಹ ಕರ್ತನೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ನೆವಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ, ಮಿಲಿಟರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ, BSF ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಗಡಿ ಭಾಗದಲ್ಲಿ ಕರ್ತನೆ ಇರುವಂತಹ ಪ್ರತಿಯೊಂದು ಯೋಧರಿಗಾಗಿ ನಿನ್ನ ಪಾದ ಬಳಿ ನಾವು ಬರ್ತಾ ಇದ್ವಿ ಸ್ವಾಮಿ. ಕರ್ತನೆ ಪ್ರತಿಯೊಬ್ಬರಿಗೆ ಸಂರಕ್ಷಣೆ ಉಂಟಾಗಲಿ. ಕರ್ತನೆ ದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತ ಕರ್ತನೆ ನಮ್ಮ CM ಗಾಗಿ, ನಮ್ಮ PM ಗಾಗಿ, ಎಲ್ಲಾ ಕರ್ತನೆ ರಾಜಕೀಯ ನಾಯಕರುಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ಈ ದೇಶವನ್ನು ಆಳ್ವಿಕೆ ಮಾಡೋದಕ್ಕೆ, ಈ ದೇಶವನ್ನ ಜನಗಳು ನಡೆಸೋದಕ್ಕಾಗಿ ಬೇಕಾಗಿರುವಂತ ಜ್ಞಾನವನ್ನ, ವಿವೇಕವನ್ನ, ತಿಳುವಳಿಕೆಯನ್ನ ನೀನು ಕೊಟ್ಟು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ನಮ್ಮ ದೇಶದ ಮೇಲೆ ಮನಮರುಗು. ನಮ್ಮ ದೇಶದಲ್ಲಿ ಒಳ್ಳೆ ಮಳೆ ಉಂಟಾಗಲಿ, ಒಳ್ಳೆ ಬೆಳೆ ಉಂಟಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ವಿ. ಅಪ್ಪ, ನಮ್ಮ ದೇಶದಲ್ಲಿರುವಂತಹ ಈ ರೋಗದ ಅವಸ್ಥೆಗಳನ್ನು ಬದಲಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ನಿನ್ನ ಮನಮರುಗು. ನಮ್ಮ ದೇಶದ ಮೇಲೆ ಕರುಣೆ ತೋರಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ಈ ಸಮಯದಲ್ಲಿ ಅಪ್ಪ ನಾವು ಒಂದು ಗುಡಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ದೇವರೇ, ನಮ್ಮ ದೇಶವು ರಕ್ಷಿಸಲ್ಪಡಲಿ. ಕರ್ತನೆ ನೀನೇ ಮಾರ್ಗ, ಸತ್ಯ, ನೀನೇ ಜೀವವಾಗಿದೆ. ಕರ್ತನೆ ಸ್ವರ್ಗಕ್ಕೆ ದಾರಿ ನೀನೇ ಆಗಿರೋದ್ರಿಂದ ಅನೇಕ ಜನಗಳಿಂದ ಅರ್ಥಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಕರ್ತನೆ ಸ್ತೋತ್ರ ರಾಜ. ಕರ್ತನೆ ಈ ಸಮಯದಲ್ಲಿ ಅಪ್ಪ ನಮ್ಮ ಭಾರತ ದೇಶದಲ್ಲಿರುವಂತ ಎಲ್ಲ ದರಿದ್ರ ಅವಸ್ಥೆಗಳು ಬದಲಾಗಲಿ ಸ್ವಾಮಿ. ಕರ್ತನೆ ಎಷ್ಟೋ ಜನ ಕೆಲಸಕ್ಕೆ ಇಲ್ಲದಂತ ಪರಿಸ್ಥಿತಿಗಳು ಬದಲಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ವಿ. ಕರ್ತನೆ ನಮ್ಮ ಭಾರತವನ್ನು ಆಶೀರ್ವದಿಸು, ನಮ್ಮ ಭಾರತವನ್ನು ಅನುಗ್ರಹಿಸು, ನಮ್ಮ ಭಾರತವನ್ನು ಉದ್ಧರಿಸುವಂತನಾಗು ದೇವರೇ. ಕರ್ತನೆ ಸ್ತೋತ್ರ ರಾಜ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಪ್ಪ ನಿನ್ನ ಪಾದ ಬಳಿ ಬಿದ್ದು ನಾವು ಪ್ರಾರ್ಥಿಸ್ತಾ ಇದ್ದೀವಿ ದೇವರೇ. ನಿನ್ನ ಕರದಲ್ಲಿ ನಾವು ಸಮರ್ಪಿಸ್ತಾ ಇದ್ದೀವಿ ದೇವರೇ. ಕರ್ತನೆಪ್ಪ ಮತ್ತೊಮ್ಮೆ ಎಲ್ಲ ರಾಜಕೀಯ ನಾಯಕರಿಗೆ ಬೇಕಾಗಿರುವಂತ ಜ್ಞಾನವನ್ನ, ವಿವೇಕವನ್ನ, ತಿಳುವಳಿಕೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ದೇವರೇ. ಅಪ್ಪ ಸ್ತೋತ್ರ ರಾಜ. ಎಲ್ಲ ಬಡ ಜನರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ವಿ ಕರ್ತನೆ. ಅವರೆಲ್ಲ ಅವಸ್ಥೆಗಳು ಬದಲಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ವಿ. ಎಲ್ಲ ಇಂಡಸ್ಟ್ರಿಯಲ್ಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ ಅಪ್ಪ. ಕರ್ತನಿನ ಕರ ಚಾಚಿ ಅದ್ಭುತಗಳು ಮಾಡು. ನಮ್ಮ ಭಾರತ ದೇಶವು ಸಮೃದ್ಧಿ ಉಂಟಾಗಲಿ, ನಮ್ಮ ಭಾರತ ದೇಶದ ಸಮೃದ್ಧಿ ಉಂಟಾಗಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ವಿ. ಮನವರ್ಗ ರಾಜ, ಶತ್ರುನ ಕಾರ್ಯಗಳಲ್ಲಿ ಅಳಿದು ಹೋಗಲಿ. ಆಳ್ವಿಕೆ ಮಾಡಿ ದೇವರ ಆತ್ಮನೇ ಪ್ರತಿಯೊಬ್ಬರ ಮೇಲೆ ಆಳ್ವಿಕೆ ಮಾಡಿ. ಮಹಿಮೆ ನಿನಗೆ, ಘನತೆ ನಿನಗೆ, ಆರಾಧನೆ ನಿನಗೆ, ಸ್ತುತಿ ನಿನಗೆ ದೇವರೇ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ವಿಜ್ಞಾಪನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್ ಆಮೇನ್. ನಾವು ಯಾವಾಗಲೂ ನಮ್ಮ ಭಾರತಕ್ಕಾಗಿ ನಾವಿರುವಂತ ಸ್ಥಳಕ್ಕಾಗಿ ನಾವು ಪ್ರಾರ್ಥಿಸಬೇಕು. Every time we need to pray for our country and also to those places where we have been residing. ಅದು ನಮಗೆ ಕೊಟ್ಟಿರುವಂತ ಜವಾಬ್ದಾರಿ. ಅದು That is a responsibility what the Lord has given to us. ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. If our country is in well developed, then we will be developed. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ನಾವು ಪ್ರಾರ್ಥಿಸಬೇಕು. So everyone has to pray for our country. ಬೈಬಲ್ ನಮ್ಗೆ ಅದೇ ಕಲಿಸ್ತದೆ. Bible will teach us the same thing. ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಅನೇಕ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನೀವು ದೇಶಕ್ಕಾಗಿ ಪ್ರಾರ್ಥಿಸಬೇಕು. Many scriptures has been written that we need to pray for our country. ನಾವು ಈ ದಿನದಲ್ಲಿ ದೇವರ ವಾಕ್ಯವನ್ನು ಕುರಿತು ನಾವು ಕಲಿಯಕ್ಕೆ ಹೋಗ್ತೀವಿ. Again today we are going to meditate on the God's word. 4 ವಾರಗಳಿಂದ ದೇವರ ವಾಕ್ಯದ ಬಗ್ಗೆ ನಾನು ಮಾತಾಡ್ಕೊಂಡು ಬರ್ತಾ ಇದ್ದೀನಿ. From past 4 weeks I have been talking about the word of God. ಇವಾಗಲೂ ಅದನ್ನ ಕುರಿತು ನಾವು And ಧ್ಯಾನಿಸ್ತೀವಿ. today also I will be talking about the word of God. ದೇವರ ವಾಕ್ಯ ಶಕ್ತಿ ಉಳ್ಳದ್ದು. There's a power in the word of God. ದೇವರ ವಾಕ್ಯ ಬಲವುಳ್ಳದ್ದು. God's word is so mighty. ದೇವರ ವಾಕ್ಯ ಅಂದ್ರೆ ಯೇಸು. God's word means Jesus. ಯೇಸು ಅಂದ್ರೆ ವಾಕ್ಯ. Jesus means word of God. ಇದೆಲ್ಲ ಪ್ರಾರಂಭದಲ್ಲಿ ನಿಮಗೆ ನಾನು ಹೇಳಿದ್ದೀನಿ. In the initial days only I have been told you. ಇವತ್ತೊಂದು 4 ವಿಷಯ ನಾವು ಧ್ಯಾನಿಸಕ್ಕೆ ಹೋಗ್ತೀವಿ. Today we are going to meditate about the 4 things about the word of God. ಮೊದಲಾಗಿ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯ. Let's turn our Bible to the John the Gospel chapter 15 verse 7. ಯೋಹನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಾಕ್ಯ. John the Gospel chapter 15 verse 7. ಇಲ್ಲಿ ಯೇಸು ಸ್ವಾಮಿ ಒಂದು ಕಡೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. Jesus Christ is talking. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. If you abide in me and my words abide in you, you shall ask what
whatever you want, it shall be done unto you. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದು ಎರಡು ವಿಷಯ ನಾವು ನೋಡಬಹುದು ಇಲ್ಲಿ. Here Jesus Christ is telling two things. ನೀವು ನನ್ನಲ್ಲಿ ಇದ್ದರೆ, If you abide in me, ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದರೆ, and if my words abide in you. ಇವತ್ತು ಎಲ್ಲರಿಗೂ ಯೇಸು ಸ್ವಾಮಿ ಗೊತ್ತು. Everyone knows about Jesus. ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. Who does not know? Everyone knows about Jesus. ಆದ್ರೆ But ವಾಕ್ಯ ಗೊತ್ತಾಗೋದು ತುಂಬಾ ಮುಖ್ಯ. it is very important. You have to have the knowledge about the word of God. ಇಲ್ಲಿ ಯೇಸು ಸ್ವಾಮಿ ಅಲ್ಲಿರುವಂತ ಜನಗಳ ಹತ್ರ ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, Those days Jesus Christ was talking to some people. ನೀವು ನನ್ನಲ್ಲಿಯೂ, You have to abide in me. ಅಂದ್ರೆ ನೀವು ನನ್ನೊಳಗಿರೋದಾದ್ರೆ, If you abide in me, ನಾನ್ ನಿಮ್ಮೊಳಗಿರೋದಾದ್ರೆ, I abide in you. ಹಂಗೆ ಯೇಸು ಸ್ವಾಮಿ ಇಲ್ಲಿ ಮಾತಾಡ್ತಾ ಇದ್ದಾರೆ. The same manner he's talking here. ಇವತ್ತು ಅನೇಕರು ಯೇಸು ಸ್ವಾಮಿ ನಮಗೆ ಗೊತ್ತು 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 ಅಂತ ಹೇಳ್ತಾರೆ. Many people say, I know Jesus, I know very well about Jesus. ಎಲ್ಲರೂ ಭಕ್ತಿ ಮಾಡ್ತಾರೆ, Everyone fear God. ಬಹಳ ಒಳ್ಳೇದು. It's very good. ಆರಾಧನೆ ಮಾಡ್ತೀವಿ, We worship the Lord. ಬಹಳ That's good. ಒಳ್ಳೇದು. That is also good. ಅಂದ್ರೆ ಯೇಸು ಸ್ವಾಮಿ ಗೊತ್ತು ನಮಗೆ, But we know Jesus, ಆದ್ರೆ ವಾಕ್ಯ ನಮಗೆ ಗೊತ್ತಿರಬೇಕು. but we have to know about the word. ಇದು ತುಂಬಾ ಮುಖ್ಯವಾದದ್ದು. This is very important. ಈಗ ಎಲ್ಲಾ ಕ್ರೈಸ್ತರಿಗೆ ಯೇಸು ಸ್ವಾಮಿ ಅಂದ್ರೆ ಯಾರು ಗೊತ್ತು? All Christians know about Jesus. ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. Everyone, if I say what you know about Jesus, they ಆದ್ರೆ will ವಾಕ್ಯ explain. ಒಳಗಡೆ ಇದೆಯಾ? But is the word inside you? ಯಾಕೆ ಅನೇಕರ ಕ್ರೈಸ್ತರ ಜೀವಿತ ಬದಲಾಗಿಲ್ಲ? Why many people Christian life is still not transformed? ಅದೇ ರೀತಿಯಾಗಿ ಯೇಸು ಸ್ವಾಮಿ ನಂಬೋರ್ ಜೀವಿತ ಯಾಕೆ ಬದಲಾಗಿಲ್ಲ? Why still those people life is not changed? Those who ಅದಕ್ಕೆ believe ಕಾರಣ ಏನು ಅಂತ Jesus? ಹೇಳಿದ್ರೆ, The reason is ಯೇಸು ಸ್ವಾಮಿ ಗೊತ್ತು, they know Jesus, ಆದ್ರೆ ವಾಕ್ಯ ಗೊತ್ತಿಲ್ಲ. but they don't know the word of God. ಯಾಕೆ ಜನ ಬದಲಾಗ್ತಾ ಇಲ್ಲ? Why people are not getting changed? ಒಂದೇ ಒಂದು ಕಾರಣ, The reason is ಯೇಸು ಸ್ವಾಮಿ ಗೊತ್ತು, they know Jesus, ಆದ್ರೆ ವಾಕ್ಯ they ಗೊತ್ತಿಲ್ಲ. don't know the scripture. ಆಮೆನ್. Amen. ಪ್ರೈಸ್ ದಿ ಲಾರ್ಡ್. Praise the Lord. ಒಬ್ಬ ಯಾರೊಬ್ಬ ಹಿಂಗೆ ಹೇಳದ್ನಂತೆ. Someone told like this. ಎಕ್ಸಾಂಪಲ್ ನಾನು ಹೇಳ್ತೇನೆ. ನಾನು I'm going to give you an example. ಹೆಂಗೆ ಅಂತ ಹೇಳಿದ್ರೆ, It's like this. ಈಗ ಪುಟ್ಟು ಇಲ್ಲಿದ್ದಾನೆ, Now Puttu is here, ಬೇರೆ ಹುಡುಗರೆಲ್ಲ ಇರ್ತಾರೆ, and some other children also are there. ಬೇರೆ ಬೇರೆ ಎಲ್ಲ ಇರ್ತಾರೆ. Many people will be ಅವ್ರು there. ಹೆಂಗೆ ಅಂತ ಹೇಳಿದ್ರೆ, You know how they are? ನನ್ನ ಗೊತ್ತು ಅವ್ರಿಗೆ, They know me. ನನ್ನ ಗೊತ್ತು ನಾನು ಯಾರು ಅಂತ. They know who I am. ಆದ್ರೆ But ನಾನು ಹೇಳಿರುವಂತ ಮಾತು ಅವರು ಕೇಳೋದಿಲ್ಲ. whatever I will tell, they will disobey my words. ಅದೇ ರೀತಿ ನಾನು ಹೇಳಿರುವಂತ ಮಾತಿಗೆ ಅವ್ರು ವಿಧೇಯರಾಗಲ್ಲ. They will not be obedient to my words. ಅವ್ರು ನನ್ನ ಜೊತೆಲೇ ಇದ್ದಾರೆ, They are always with me. ಓ ಕಡೆ ಎಲ್ಲ ಬರ್ತಾರೆ. Wherever I go, they will ನನ್ follow me. ಚೆನ್ನಾಗಿ ಪರಿಚಯ ಇದೆ ಅವ್ರಿಗೆ. That means I know them. ಜೊತೆಲೆ ಊಟ ಮಾಡ್ತಾರೆ, They eat with me. ಜೊತೆಲೇ ಇರ್ತಾರೆ. They will always accompany ಆದ್ರೆ me. But ನಾನು ಹೇಳುವ ಮಾತು ಅವ್ರ ಒಳಗಡೆ ಇಲ್ಲ. whatever the words I will tell, that is not there in their heart. ನಾನು ಹೇಳೋ ಮಾತು ಅವ್ರು ಕೇಳಲ್ಲ. Because they don't even value the words what I tell. ಏನ್ ಪ್ರಯೋಜನ ಆಯ್ತು? What is the use? ಯಾವ ಪ್ರಯೋಜನ ಇಲ್ಲ. There is of no use at all. ಹಾಗೆ ಇವತ್ತು ಎಲ್ಲರಿಗೂ ಯೇಸು ಸ್ವಾಮಿ ಗೊತ್ತು. The same manner everyone know about Jesus. ಚರ್ಚ್ಗೂ ಬರ್ತಾರೆ, They also come to church. ಏನಾದ್ರು ಹೆಲ್ಪ್ ಮಾಡಬಹುದು They ಚರ್ಚ್ಗೆ. also can help for the church. ವಿಷಯ ಅದಲ್ಲ, That is not the matter. ಆತನ ವಾಕ್ಯ ನಮ್ಮೊಳಗಿರ್ಬೇಕು. It's the Lord's word inside you. ಅವಾಗ್ಲೇನೆ ನಾವು ಚೇಂಜ್ ಆಗೋದು. Then only a people will be changed. ಈಗ ಹುಡುಗರು ಕೆಲವರೆಲ್ಲ ನಮ್ ಜೊತೆ ಇರೋದ್ರಿಂದ ಅವ್ರು ಚೇಂಜ್ ಆಗೋದಿಲ್ಲ. The children, those who stay with us, they will not get changed. ಆದ್ರೆ ನಾವು ಹೇಳೋ ಮಾತುಗಳು ಅವ್ರು ಕೇಳಿದಾಗ ಚೇಂಜ್ If ಆಗ್ತಾರೆ. they've been obedient to the words what we say, then only they will have a changed life. ತುಂಬಾ ಜನ ಹೇಳ್ತಾರೆ, ಯಾವಾಗಲೂ ನೋಡಿದ್ರೆ ಅಂಕಲ್ ಜೊತೆನೆ ಇರ್ತಾರೆ, ಹುಡುಗರು ನೋಡಿದ್ರೆ ಇನ್ನೂ ಬದಲಾಗಿಲ್ವಲ್ಲ, ಹಂಗೆ ಇದ್ದಾರೆ. Many people will say every time these children will be with uncle only, but still their life is not changed. ನಮ್ಮನ್ನೇ ಕೆಲವರು ಬರ್ತಾರೆ ಅವಾಗ ಅವಾಗ. Many people will come to our house. ಅವರು ನಮ್ಮನ್ನ ನೋಡ್ತಾರ, ನಮ್ ಜೊತೆ ಇರ್ತಾರ ಬರ್ತು. They see us, they will be with us. ಬಟ್ ನಾವ್ ಹೇಳುವಂತ ವಿಷಯಗಳನ್ನ ಅವ್ರು ಕೇಳೋದಿಲ್ಲ. But whatever we tell, they don't value that words. ಯೇಸು ಸ್ವಾಮಿ ಹೇಳ್ತಿರೋದು ಅದೇ. The same thing Jesus is ನೀವು trying to tell you. ನನ್ನಲ್ಲಿ, ನನಗೆ ಗೊತ್ತು ನಿಮಗೆ, Yes, you know very well about me. ನನ್ನ ಜೊತೆ ಇದ್ದೀರಾ, ನೀವು You are with me. ನನ್ನ ಜೊತೆ ಊಟ ಮಾಡ್ತಾ ಇದ್ದೀರಾ, You are eating with me. ಎಲ್ಲ ಗೊತ್ತು. Everything you know. ಆದ್ರೆ But ನಾನಿರುವ ಮಾತು ನಿಮಗಿಲ್ಲ. whatever the word I will tell, word is not inside you. ನಾನು ಕಲಿಸ್ತಾ ಇರೋದು, ಕಲಿಸ್ಕೊಟ್ಟಿರೋದು ನಿಮ್ಮ ಒಳಗಡೆ ಇಲ್ಲ. What all I have taught you, that word is not inside you. ಅದಕ್ಕೆ ಇಲ್ಲಿ ಯೇಸು ಹೇಳ್ತಾ ಇರೋದು, So now Jesus is ನೀವು saying, ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. if you abide in me and my words will abide in you. ನೆಲೆಗೊಂಡಿದ್ದಾರೆ, If it only abides in you, ಒಳಗಡೆ ಇರಬೇಕು. that has to be inside you. ಒಳಗಡೆ ಇದ್ರೆ, Only if it's abiding inside you. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್. Amen. ಇದು ಬಹಳ ಮುಖ್ಯವಾದದ್ದು. This is very important. ನಮಗೆ ಪರ್ಸನ್ ಮುಖ್ಯ, For us, the person is important. ಅದೇ ತರ ಅವ್ರು ಹೇಳುವಂತ ಮಾತು ಬಹಳ And ಮುಖ್ಯವಾದದ್ದು. also the word what they speak, that is ಅದನ್ನ also very ಕೇಳೋದು important. ಮುಖ್ಯವಾದದ್ದು. It is very important to hear that words. ಅವಾಗ ಅವ್ರ ಲೈಫ್ ಚೇಂಜ್ ಆಗುತ್ತೆ. Then only their life will be changed. ಆಗ ಆತನ ಸಾರೂಪ್ಯ ಬರಕ್ Then ಸಾಧ್ಯವಾಗ್ತದೆ. only we can come to the Lord's image. ಈಗ ಜೊತೆಲಿ ಇದ್ದು ಹೇಳೋ ಮಾತೇ ಕೇಳೋದಿಲ್ಲ ಅಂದ್ರೆ, If you're
always with us, and if you don't obey our words, ಹೇಳೋ ಮಾತು ನಿಮ್ ಒಳಗ್ ಬರ್ತಾ ಇಲ್ಲ ಅಂದ್ರೆ the words is not getting inside your heart, ಡಿಸೊಬಿಡಿಯನ್ ಆಗಿದ್ದೀರಾ. that means you people are disobedient. ಆಗ ಆಶೀರ್ವಾದ ಕಾಣಕ್ ಆಗೋದಿಲ್ಲ, At that time you cannot see the blessing in your life. ಬಿಡುಗಡೆ ಕಾಣಕ್ You ಆಗೋದಿಲ್ಲ, cannot have the deliverance in your life. ಅದ್ಭುತಗಳನ್ನ ಕಾಣಕ್ You ಆಗೋದಿಲ್ಲ. can't see the miracles in your life. ಮೂರನಾಗಿ ಯೇಸು ಹೇಳ್ತಾ ಇದ್ದಾರೆ ಅಲ್ಲಿ, Only Jesus is saying, ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ, very beautifully he says, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ರೆ if you abide in me and my words abides in you, ಇವಾಗ ಹೇಳ್ತಾರೆ ಏನು ಬೇಕಾದ್ರೂ ನೀನು ಬೇಡ್ಕೋ, after everything I and abide, the word is abide, ಅದು then ನಿಮಗೆ you ask, ದೊರೆಯುವುದು. that you will receive. ಆದ್ರೆ ನಾವೇನ್ ಮಾಡ್ತೀವಿ, ಯೇಸು ಸ್ವಾಮಿ ನೀನು ಬೇಡ್ಕೋ ಅಂತ ಹೇಳಿದಿಲ್ಲ, ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದಿಲ್ಲ, ನಾನು ಕೊಡು ಕೊಡು ಅಂತ ಕೇಳ್ತೀವಿ. We will just hold on to that last line only. Lord, you said whatever you ask in my name, I'm going to go. You give me. We ask the Lord. ನಾನು ಕೊಡು ದೇವ್ರೆ, You give me, Lord. ನಾನು ಕೊಡು ದೇವ್ರೆ. You give me, Lord. ಕೊಡಲ್ಲ. God will not give. ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ Why he will not give? ಯೇಸು ಸ್ವಾಮಿ ಗೊತ್ತು, You know Jesus. ಪ್ರೇಯರ್ ಮಾಡ್ತಾ ಇದೀವಿ, Yes, you all pray. ಪ್ರೇಯರ್ ಮಾಡ್ತಾ ಇದೀವಿ, We are praying. ಅದ್ರ ವಾಕ್ಯ ಇಲ್ಲ. Word is not inside. ಆದ್ರೆ ಇಲ್ಲಿ ಬೈಬಲ್ ಯಾಕೋಬನ ಪತ್ರಿಕೆಯಲ್ಲಿ ಒಂದು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತದೆ. In the book of James, very beautifully one verse is there. ಅಲ್ಲಿ ಯಾಕೋಬನ ಬರಿಬೇಕಾದ್ರೆ While James is writing, ಅವನು ಈ ರೀತಿ ಹೇಳ್ತಾ ಇದ್ದಾನೆ, he tells like this. ನೀವು ಪ್ರಾರ್ಥಿಸ್ತಾ ಇದೀರಾ, Yes, you are praying. ನೀವು ಪ್ರಾರ್ಥಿಸೋದೆಲ್ಲ ಸ್ವಾರ್ಥಕ್ಕಾಗಿ. Whatever you pray, that is only for a egoness you are praying. ಅದರಿಂದ For that reason, ನೀವು ಇನ್ನೂ ಏನು ಹೊಂದ್ಕೊಳಕ್ ಆಗ್ತಾ so ಇಲ್ಲ. you still can't receive anything. ಆದ್ರೆ ದೇವರ ಚಿತ್ತದ ರೀತಿ ನಾವು ಕೇಳೋದಾದ್ರೆ, But if you ask according to the will of God, ಅಂದ್ರೆ ಆತನ ವಾಕ್ಯದ ಒಳಗಿರ್ಬೇಕಾದ್ರೆ ವಾಕ್ಯದ ರೀತಿ ನಾವು ಕೇಳೋದಾದ್ರೆ, if you ask anything according to the word of God to the Lord, ಅವಾಗ ನಾವು ಹೊಂದ್ಕೊಳಕ್ at ಸಾಧ್ಯವಾಗುತ್ತೆ. that time you can receive whatever you ಇವತ್ತು pray. ಅನೇಕರ ಪ್ರಾರ್ಥನೆ ಕೇಳೋದಿಲ್ಲ, Today many people's prayer is not answered. ವಿಜ್ಞಾಪನೆಗಳು ಕೇಳಲ್ಪಡೋದಿಲ್ಲ. The supplication is not heard at all. ಕಾರಣ ಏನಂತ ಹೇಳಿದ್ರೆ, The reason is, ನಮ್ಗೆ ಯೇಸು ಸ್ವಾಮಿ ಗೊತ್ತು, we know Jesus. ನಾವು ಈ ಮೇಲೆ 2 ವಿಷಯ ಬಿಟ್ಬಿಡ್ತೀವಿ, 3ನೇ ವಿಷಯದಲ್ಲಿ ಇರ್ತೀವಿ ನಾವು. We will just omit the 2 words and will only ask whatever it's been written, pray. ದೇವರ ಏನ್ ಬೇಕಾದ್ರೂ ಕೇಳು ಅಂತ ಹೇಳದಲ್ಲ ನೀನು. Lord, you asked, Lord, you have written right, anything you ask, ನಾನು ಕೇಳ್ತಾ ಅದನ್ನ ಕೊಡು I am ನನಗೆ. asking and you have to give me. ಸಿಗೋದಿಲ್ಲ. You cannot receive. ಕಾರಣ ಏನು ಅಂತ ಹೇಳಿದ್ರೆ, The reason is, ಆತನ ವಾಕ್ಯ ನಮ್ಮ ಒಳಗಡೆ ಇಲ್ಲ. the word of the Lord is not inside us. ಆತನ ವಾಕ್ಯದ ರೀತಿ ನಾವು ಕೇಳೋದಾದ್ರೆ, If we ask anything according to his word, ನಾವು ದೇವರ ಆಶೀರ್ವಾದ ಕಾಣಕ್ at ಸಾಧ್ಯವಾಗುತ್ತೆ. that time we can receive the blessings of the Lord. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಇಲ್ಲಿ ನಾವು 1ರಿಂದ 2, 3 ವಾಕ್ಯ ಓದಿದಾಗ, In the book of James chapter 4 verse 1 and 2, ಇಲ್ಲಿ ಯಾಕೋಬನ ಹೇಳ್ತಾನೆ, James is telling here, ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ನೀವು ಆಶಿಸಿದರು ಹೊಂದದೇ ಇದ್ದೀರಾ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ಅಂದ್ರೆ ನೀವು ಅಷ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಿ, ಏನಾರು ತಗೋಬೇಕು ಮಾಡ್ಕೋಬೇಕು ಅಂತ, ಅದು ನಿಮ್ ಕೈಲಿ ಹೊಂದಕ್ ಆಗ್ತಾ ಇಲ್ಲ. you desire that I want this, but still you cannot receive that thing. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಅಂದ್ರೆ ಇವ್ರು ಹೆಂಗ್ ಬೇಡ್ತಾ ಇದಾರೆ, You know how they're asking the Lord, ಅಂದ್ರೆ ಯಾವ ತರ ಬೇಡ್ತಾ ಇದಾರೆ, how they're pleading the Lord. ಅದು ತುಂಬಾ ಮುಖ್ಯ. That is very important. ಇದೆಲ್ಲ ಬಿಟ್ಟು ನಾವು ಬೇಡೋದಾದ್ರೆ, If you live all the lustful desires of your flesh and ನಾವು ask the Lord, ಹೊಂದಿಕೊಳ್ಳಕ್ ಸಾಧ್ಯವಾಗ್ತದೆ. at that time we can receive from the Lord. ಓಕೆ, ಮುಂದೆ ನೀವು ಬೇಡಿದರು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ, ಬೇಡಿದ್ರು ಯಾತಕ್ಕಾಗಿ? ಸ್ವಂತಕ್ಕಾಗಿ, ನಿಮಗೋಸ್ಕರ. ಇಬ್ರು ಕ್ರಿಶ್ಚಿಯನ್ಸ್ ಮುಂದೆ ಮನೆಯಲ್ಲಿದ್ರು. 2 Christians stayed very close to the house. ಇಬ್ರು ಮುಂದೆ ಮನೆ. Opposite they stayed. ಫಸ್ಟ್ ಒಬ್ರು ಮನೆ ಕಟ್ಟಿದ್ರು. One person built a house first. ಆಗ ಮುಂದೆ ಮನೆಯವ್ರ ಪ್ರೇಯರ್ ಹೆಂಗಿತ್ತು ಅಂದ್ರೆ, And the opposite family they prayed like this. ಯೇಸುವೇ, Jesus, ಅವರು ಮನೆ ಕಟ್ಟಿದಾರಲ್ಲ, they have constructed the house. ಅದಕ್ಕಿಂತ ನಾವು ಚೆನ್ನಾಗಿ ಕಟ್ಟಬೇಕು. More than that, beautifully I have to construct. ಯಾಕೆ ಹಂಗೆ ಪ್ರೇಯರ್ ಮಾಡಿದ್ರೆ ಆಗಲ್ಲ? Why simply you can't pray, Lord, I want to build a house. ಪ್ರೈಸ್ ಗಾಡ್. Praise the Lord. ಆಮೇಲೆ ಅವ್ರು ಕಾರ್ ತಗೊಂಡ್ರು. Then they purchased a car. ಆಗ ಇವ್ರು ಪ್ರೇಯರ್ ಮಾಡಿದ್ರು, Now they are praying. ಅವ್ರಕ್ಕಿಂತ ಚೆನ್ನಾಗಿರೋ ಕಾರ್ ನಾವು More ತಗೋಬೇಕು. than them, I need to take a very good car. ಹಿಂಗೆ ಮಾಡಿ ಎಲ್ಲ ಸಾಲ ಮಾಡಿ ತಗೊಂಡ್ರು. Like this only, they will take much of debts in their life. ಲಾಸ್ಟಿಗೆ ಎಲ್ಲ ಹೋಯ್ತು. Finally, everything they will lose. ಏನ್ ಕಾರಣ? What is the reason? ಪ್ರೈಸ್ ಗಾಡ್. Praise God. ಒಳಗಡೆ ವಾಕ್ಯ ಇಲ್ಲ. There is no word inside ನಾವು them. ಬೇರೆಯವ್ರನ್ನ ನೋಡಿದ್ವಿ, ನಾವು We saw only others every time. ಅವ್ರ ತರ ನಾವಿರ್ಬೇಕು, We have to be like them. ನಾವು ಹಂಗಿರ್ಬೇಕು, We have to be like him. ಅವ್ರ ಮುಂದೆ ನಾವು ಹೆಂಗಿರ್ಬೇಕು.
them I have to be very great. ಪ್ರೈಸ್ ಗಾಡ್. Praise God. ಈ ವಾಕ್ಯ ಒಳಗಡೆ ಇರೋದಾದ್ರೆ If the Lord's word is inside you, ನಾವು ಕೇಳಬಹುದು ದೇವರ ಹತ್ರ. yes, we can ask the ನಾವು Lord. ಕ್ರಿಸ್ತನಲ್ಲಿ ಇರಬೇಕಾದ್ರೆ, ಕ್ರಿಸ್ತನ ಒಳಗಿರ್ಬೇಕಾದ್ರೆ, When we are in Christ, ಆತನ ವಾಕ್ಯ ನಮ್ಮೊಳಗಿರ್ಬೇಕಾದ್ರೆ, the Lord's word is inside us. ನಾವು ಕೇಳಬೇಕಾದ್ರೆ ಖಂಡಿತ ನಾವು ಅಂದ್ಕೊಳ್ತೀವಿ. Yes, whatever we ask in the Lord's name, we will receive it. ಅದಕ್ಕೆ ಹೊಟ್ಟೆ ಕಿಚ್ಚಿಂದ, ದ್ವೇಷದಿಂದ, ಅಸೂಯದಿಂದ ನಾವು ಪ್ರಾರ್ಥಿಸಬಾರದು. Like lust, jealousy, we should not pray to the Lord. ಆಗ ನಾವು ಹೊಂದ್ಕೊಂಡ್ರು ಅದು ನಿಲ್ಲೋದಿಲ್ಲ ನಮ್ಮ ಹತ್ರ. If you receive also, that will not stay for a long time in your life. ಪ್ರೈಸ್ ಗಾಡ್. Praise the Lord. ಮುಂದೆ ವಾಕ್ಯ ಹೇಳ್ತದೆ. The word continues. ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದು ನಿಮಗೆ ಏನ್ ಸಿಗೋದಿಲ್ಲ, ದೊರೆಯೋದಿಲ್ಲ. When you ask, you do not receive because you ask with wrong motives, that you may spend what you get on your pleasures. ನಾನು ಅವ್ರಿಗಿಂತನೂ ಹಂಗಿರ್ಬೇಕು, ಇವ್ರಿಗಿಂತನೂ ಹಿಂಗಿರ್ಬೇಕು. Comparing others, I need to be better than them every time. ನಮ್ಗೆ ಬೇಕಾದ್ರೆ ನಾವು ಕೇಳಬೇಕು. If we were required, then we need to ask the Lord. ನಾವು ಆತನ ಹತ್ರ ಕೇಳಬೇಕು. We need to ask the Lord. ಅದಕ್ಕೆ ಯೇಸು ಹೇಳಿದ್ದು, So Jesus said, ನೀವು ನನ್ನಲ್ಲಿ, ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ, if you abide in me and my words will abide in you, ಆಗ ಸರಿಯಾಗಿ ನೀವು ಕೇಳ್ತೀರಾ. then you will rightly ask what is required in your life. ಪ್ರೈಸ್ ಗಾಡ್. Praise God. ವಾಕ್ಯದ ಪ್ರಕಾರ ನಾವು ಕೇಳ್ತೀವಿ. We need to ask the Lord according to the word. ನಾವು ಹೊಂದ್ಕೊಳ್ಳೋಕೆ ಸಾಧ್ಯವಾಗ್ತದೆ. At that time, the Lord will give us and we can receive it. ಆಮೆನ್. Amen. ಪ್ರೈಸ್ ಗಾಡ್. Praise the Lord. ಅದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದ ಏನಂದ್ರೆ, The very important in our life is, ಯೇಸು ಯಾರು ಅಂತ ಗೊತ್ತಿರಬೇಕು. we need to know who Jesus Christ is. ಅವ್ರು ಏನ್ ಮಾತಾಡಿದ್ರೆ ಅಂತ ನಮಗೆ We ಗೊತ್ತಿರಬೇಕು. need to know what all the words he spoke. ಅವ್ರು ಏನ್ ಹೇಳಿದಾರೆ ಅಂತ ನಮಗೆ ಗೊತ್ತಿರಬೇಕು. We need to know what all he has taught us. ಆಗ ನಾವು ಆಶೀರ್ವಾದ ಕಾಣಕ್ At that time ಸಾಧ್ಯವಾಗುತ್ತೆ. only we can see the blessings of the Lord. ಖಂಡಿತ ಹೇಳ್ತೀನಿ ನಾನು, Surely I will tell you, ಆತನು ನಮ್ ಜೊತೆ ಇರಬೇಕಾದ್ರೆ, if he's abiding in us, ಆತನ ವಾಕ್ಯ ನಮ್ಮೊಳಗಡೆ if ಇರಬೇಕಾದ್ರೆ, the word is abiding in us. ಮೂರನೇ ವಿಷಯ ನಾವು ಕೇಳಿದ ಹಾಗೆ, Third thing, what we heard now, ಏನು ಬೇಕಾದ್ರೂ ಬೇಡಿದ್ರೆ ಆತನ ಕೊಡ್ತಾನೆ. whatever you ask me, ಖಂಡಿತವಾಗ್ಲೂ ಆತನ ಕೊಡ್ತಾನೆ. surely God will give us. ಅದ್ ಹೇಳ್ದಲ್ಲ, ಭೋಗಗಳಿಗಾಗಿ ನಾವು ಕೇಳಿದ್ರೆ ನಮ್ಗೆ ಸಿಗೋಲ್ಲ. For our lust's sake, if we ask, God will surely not give us. ಪ್ರೈಸ್ ಗಾಡ್. Praise the Lord. ಹಲ್ಲೆಲೂಯಾ. Hallelujah. ನಾನೊಂದು ವಿಷಯ ನಾನು ಹೇಳ್ತೀನಿ. ನಾನು I want to tell you one thing. ನನಗೇನಾದ್ರೂ ಬೇಕಾದ್ರೆ ನಾನು ಚಿಂತೆ ಮಾಡ್ತೀನಿ ಅಷ್ಟೇ. If anything is required to me, then I will just think about it. ಅದಕ್ಕಾಗಿ ಬಹಳ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಲ್ಲ. I will not pray for a long time for that thing. ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. I will just think, if that is there with me, that will be very good. ಏನಾದ್ರೂ ನಮ್ಮ ಮನೆಯಲ್ಲಿ ಇರುವಂತ ಎಲ್ಲ ವಸ್ತುಗಳು ಯಾವುದೇ ಆಗ್ಲಿ, ಅದೆಲ್ಲ ಜಸ್ಟ್ ಚಿಂತೆ ಮಾಡಿ ಬಂದಿರೋದು. All the things what is in my house, I just thought, I wish I would have had. Only by that thought only I have received everything. ಪ್ರೈಸ್ ಗಾಡ್. Praise the Lord. ಯಾಕಂದ್ರೆ ತನ್ನ ಮಕ್ಕಳಿಗೆ ಏನ್ ಬೇಕು ಅಂತ ದೇವರು ಗೊತ್ತಿದೆ. Because what is required to his children, God knows it well. ನಾವು ವಾಕ್ಯದ ಒಳಗಡೆ ನಾವು ಇರೋದಾದ್ರೆ, If we are in the word, ಆತನಿಗೆ ಗೊತ್ತಿದೆ ನಮಗೆ ಏನ್ ಕೊಡಬೇಕು. he knows very well what to give us. ಅದಕ್ಕೆ ಯೇಸು, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರೋದಾದ್ರೆ, So the Lord word says, if you abide in me and my word will abide in you, ನಿಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ, your prayers will be answered, ವಿಜ್ಞಾಪನೆಗಳು your ಕೇಳಲ್ಪಡ್ತದೆ. supplications will be heard. ಆಮೆನ್. Amen. ಎರಡನೇ ವಿಷಯ ನೋಡಕ್ ಹೋಗ್ತೀವಿ ನಾವು. Now the second thing we're going to see now. ಕೀರ್ತನೆ 1ನೇ ಅಧ್ಯಾಯ 2ರಿಂದ 3 ವಾಕ್ಯಗಳು. Now we are going to turn our Bible to Psalms chapter 1 verse 1 and 2. ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯ ಮತ್ತೆ 3ನೇ ವಾಕ್ಯ. Psalms chapter 1 verse 2 and 3. ಇಲ್ಲಿ 4 ವಿಷಯಗಳನ್ನ ಈ ವಾಕ್ಯದಲ್ಲಿ ಮಾತಾಡ್ತದೆ. 4 things the word will teach us. ಅಂದ್ರೆ ದೇವರ ವಾಕ್ಯದಿಂದ ಯಾವ ರೀತಿ ಆಶೀರ್ವಾದ ಉಂಟಾಗುತ್ತೆ That ಅಂತ. means how we can be blessed by the word of God. ಒಂದನೇದಾಗಿ ನಾವು ನೋಡ್ತೇವೆ, ನಾವು First thing we see in this, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. but whose delight in the law of the Lord and who meditates the law of the Lord, he is blessed. ಯಾರು ಧನ್ಯನು? Who is blessed? ಯಾರು ಧನ್ಯರು? Who is blessed? ಬೈಬಲ್ ವಾಕ್ಯ ಹೇಳ್ತದೆ, The Bible word tells, ಧರ್ಮಶಾಸ್ತ್ರವನ್ನ the law, ಅತ್ಯಾನಂದ ಪಡುವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. who is delighted in the law of the Lord and who meditates his law day and night, he is a blessed person. ನಾವು ಇದನ್ನ ಆಸೆ ಪಡಬೇಕು We ಓದಕ್ಕೆ. have to desire to read the Bible. ಎಷ್ಟು ಜನಕ್ಕೆ ಆಸೆ ಇದೆ How ಬೈಬಲ್? many of you love to read the Bible? ಇದು ಬಹಳ ಮುಖ್ಯವಾದದ್ದು. This is very, very important. ಇದು ನಾವು ಆಸೆಯಿಂದ ಓದಬೇಕು. With desire we have to read it. ಒಬ್ರು ಈ ರೀತಿಯಾಗಿ ಹೇಳಿದ್ರು,
One person told me like ನಾನು this. ಯಾವಾಗ್ಲೂ ಹೇಳ್ತಾ ಇರ್ತೀನಿ, I always tell, ಯೌವನ ಪ್ರಾಯದಲ್ಲಿ ಇದನ್ನ ಒತ್ತರೆ, in your young age, if you carry the Bible, ಬೈಬಲ್ ನ ಒತ್ತರೆ, if you carry the Bible, ವಯಸ್ಸಾದಾಗ in your old age, ಈ ಬೈಬಲ್ ಅವ್ರನ್ನ the ಬರ್ತದಂತೆ. Bible will carry them. ಪ್ರೈಸ್ ಗಾಡ್. Praise the Lord. ಅಂದ್ರೆ ವಾಕ್ಯ ಒಳಗಡೆ ಇದ್ದಾಗ That means the word is inside you. ವಾಕ್ಯ ಅವರ ನಡೆಸುತ್ತೆ. That word will lead them. ಪ್ರೈಸ್ ಗಾಡ್. Praise the Lord. ಪ್ರೀತಿ ದೇವ ಜನರೇ, My beloved children of ನಾವು ಇದನ್ನ God, ಬಹಳ ಆಸೆ ಪಟ್ಟು ಓದಬೇಕು. with full of love, we have to read the Bible. ನೋಡ್ರಿ, ನಮಗೆ ಹೆಂಗೆ ನಮಗೆ ದಾಹ ಆಗುತ್ತೆ, ಹಸಿವಾಗುತ್ತೋ ಅದೇ ರೀತಿ ಸತ್ಯವೇದವನ್ನ ಓದಕ್ ನಮಗೆ ಅದಿರ್ಬೇಕು. How we feel the hunger or thirst, the same manner we need to have the hunger and thirst to read the Bible. ನಾವು ದಾಹ ಆದಾಗ ನಮಗೆ ನೀರು ಬೇಡ ಅಂತೀವಲ್ಲ, When we are thirsty, we will say, I don't want to drink water, right? ಯಾರು ಬೇಡ ಅಂತೀರಾ ನೀರು? Who will say, I don't want water? when you ಪ್ರತಿಯೊಬ್ಬರು thirst? ನೀರು ಕುಡಿಬೇಕು ಅನ್ಸ್ತದೆ. Everyone wants to drink water at that ಅಷ್ಟು time. ನಮಗೆ ದಾಹ ಇರಬೇಕು. So much of thirst we need to have. ಹಸುವಾದಾಗ When we are hunger, ನಾವು ಊಟ ಮಾಡ್ಲೇಬೇಕು ಅಂತೀವಿ. we will want to eat the food at that ಅದೇ time. ರೀತಿಯಾಗಿ The same manner, ದೇವರ ವಾಕ್ಯನ ಓದಬೇಕು. we have to read the Bible. ಅಂದ್ರೆ ಆಸೆ ಪಡಬೇಕು. That means we have to desire to ಅದಕ್ಕೆ read. ಕೀರ್ತನೆಗಾರ ಹೇಳ್ತಾ ಅದನ್ನ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವವನಾಗಿ ಅದನ್ನು ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. So the Psalm says here, those whose delight in the law of the Lord, who meditates the Lord day and night, he is a blessed person. ಅಂದ್ರೆ ಹಗಲಿರುಳು ಧ್ಯಾನಿಸುವವನು. Day and night he has to meditate. ಅಂದ್ರೆ ಸತ್ಯವೇದವನ್ನ ಟೈಮ್ ಇದ್ದಾಗ ಮಾತ್ರ ಓದ್ತೇನೆ ಅಂತಲ್ಲ. Bible reading is not only when you have time to read it. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, Many people they do it. ಟೈಮ್ ಇದ್ದಾಗ ಓದ್ತೀವಿ ನಾವು. Only we have time we read the Bible. ಟೈಮ್ ಇದ್ದಾಗ ಓದೋದಲ್ಲ. It is not when you are in a leisure to read the Bible. ಟೈಮ್ ನ ಮಾಡ್ಕೊಂಡು ಸತ್ಯವೇದನ You have ಓದ್ಬೇಕು. to make time and read the Bible. ತುಂಬಾ ಮುಖ್ಯವಾದದ್ದು. This is very very important. ನಾನು ಟೈಮ್ ಇದ್ರೆ ಓದ್ತೀನಿ, If I have time I will read. ನಂಗೆ ಟೈಮ್ ಇಲ್ಲ ಇವಾಗ. Now I don't have time to read Bible. ಹಾಗೇನೆ ನಾವು ಊಟ ಮಾಡ್ಬೇಕಾದ್ರೆ ನಾವು ಟೈಮ್ ಇದ್ರೆ ಊಟ ಮಾಡ್ತೀನಿ, Do we say that if I have time I will have food? ಟೈಮ್ ಇದ್ರೆ ನೀರು ಕುಡಿತೀನಿ, Only if I have time I will drink water. ನಾವ್ ಹಂಗ ಹೇಳ್ತೀವ? Do we say like that? ಯಾರು ಹೇಳೋದಿಲ್ಲ. No one will tell. ಪ್ರೈಸ್ ಗಾಡ್. Praise God. ಕೆಲವರು ಟೈಮ್ ಟು ಟೈಮ್ ಊಟ ಬೇಕು. Some people want food time to time. ಅದನ್ನ ತಪ್ಪು ಅಂತ ಹೇಳ್ತಾ ಅಲ್ಲ. I'm not saying it is wrong. ಹಾಗೇನೆ The same manner, ಟೈಮ್ ಟು ಟೈಮ್ ನಾವು ಸತ್ಯವೇದನ ಓದಬೇಕು. time to time we need to read the Bible also. ತುಂಬಾ ಮುಖ್ಯವಾದದ್ದು. The very very important is this. ಹಲ್ಲೆಲೂಯಾ. Hallelujah. ಅಂತವರು Those people, ಧನ್ಯರಂತೆ. they are blessed. ಏನ್ ಧನ್ಯರಂದ್ರೆ ಏನು? Who are blessed? ಆಶೀರ್ವಾದ ಹೊಂದಿದವರು. That means they are richly blessed. ಆಮೆನ್. Amen. ಎರಡನೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, Second, the psalmist tell, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇರುವನು. that person is like a tree planted by the streams of water. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾನೆ Very ಕೀರ್ತನೆಗಾರ. beautifully the psalmist tells here. ಆ ಮನುಷ್ಯ ಹೆಂಗಿರ್ತಾನಂತೆ? How that person will be. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಇರುವನು. That person is like a tree planted by the streams of water. ಎಲ್ಲಿ ನೀರು ಹರಿದು ಹೋಗ್ತದೋ, Where the water will rush, ಆ ನೀರು ಹೋಗ್ತಾ ಇರ್ಬೇಕಾದ್ರೆ when the water is flowing, ಅದ್ರ ಪಕ್ಕದಲ್ಲಿರೋ ಗಿಡ ಹೆಂಗ್ ಬೆಳೆದಿರ್ತದೆ? all the trees which has been very near to the river bank, how ಎಷ್ಟೋ the trees will be. ಎಷ್ಟೋ ಬಿಸಿಲು ಬಂದು ಎಲ್ಲ ಸತ್ತು ಹೋಗ್ಬೋದು ಗಿಡ. Maybe in the summer, the lot of sun, the trees might die. ಆದ್ರೆ But ಎಲ್ಲಿ ನೀರಿದೆಯೋ ಆ ಜಾಗದಲ್ಲಿರುವಂತ ಗಿಡ ಯಾವತ್ತೂ ಸಾಯೋದಿಲ್ಲ. the tree which has been planted by the streams of water, it will not die. ಅದು ಬೆಳಿತಾನೆ That ಇರ್ತದೆ, keeಸ್ on growing. ಅದು ಸಾಯೋದೇ ಇಲ್ಲ. That will not die. ಒಂದು ಮನುಷ್ಯನ ಲೈಫ್ Our personal life, ಸಮಾಧಾನವಾಗಿರ್ಬೇಕಂದ್ರೆ, if he has to have a peaceful life, if ಸಂತೋಷವಾಗಿರ್ಬೇಕಂದ್ರೆ, he has to have a joy in his life, ಸಮಸ್ಯೆಗಳ ಮಧ್ಯದಲ್ಲಿ ನಿಲ್ಲಬೇಕಂದ್ರೆ, in the midst of the problem, if he has to stand ಹೋರಾಟಗಳ firm, ಮಧ್ಯದಲ್ಲಿ ನಿಲ್ಲಬೇಕಂದ್ರೆ, if he has to stand firm in the struggles, ದುಃಖದ ಮಧ್ಯದಲ್ಲಿ ನಿಲ್ಲಬೇಕಂದ್ರೆ, if he has to stand firm in ಅವಮಾನ ಮಧ್ಯ the ಅವಮಾನ ನಿಂದೆಗಳ ಮಧ್ಯದಲ್ಲಿ ನಿಲ್ಲಬೇಕಂದ್ರೆ, in the time of our shame, if he has to stand firm, ದೇವರ ವಾಕ್ಯ ನಮಗೆ ಬಹಳ ಮುಖ್ಯವಾದದ್ದು. God's word is very important to us. ದೇವರ ವಾಕ್ಯನ ಓದಿದಾಗ When we read the scripture, ಅದು ನಮ್ಮನ್ನು ಸಂತೈಸ್ತದೆ. that will comfort us. ಅಂದ್ರೆ ನಾವು ಸಾಯುವಾಗ ಅದು ನಮ್ಮನ್ನ ಬಿಡೋದಿಲ್ಲ. That will not allow us to die. ಹಲ್ಲೆಲೂಯಾ. Hallelujah. ಅದು ನಮ್ಮನ್ನ ಸಾಯುವಾಗ ನಮ್ಮನ್ನ That will ಬಿಡೋದಿಲ್ಲ. not allow us to die. ಆ ವಾಕ್ಯ ನಮ್ಮ ಒಳಗಡೆ ಬರಬೇಕಾದ್ರೆ When that word comes into us, ನಮಗ್ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. we will make ourselves comforter. ನಮಗ್ ಸಂತೋಷ ಉಂಟು ಮಾಡ್ತದೆ. It will create a joy inside ಅದಕ್ಕೋಸ್ಕರ us. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, So the psalmist tells here, ಅವನ್ ಹೆಂಗಿರ್ತಾನೆ ಅಂತ ಹೇಳಿದ್ರೆ, how that person ಅಂದ್ರೆ will be. ದೇವರ ವಾಕ್ಯ ಧ್ಯಾನಿಸೋನ್ ಹೆಂಗಿರ್ತಾನೆ ಅಂದ್ರೆ, The person who meditates on ದೇವರ the word of ವಾಕ್ಯ God, ಒಳಗಡೆ ಇರೋನ್ ಹೆಂಗಿರ್ತಾನೆ ಅಂತ a ಹೇಳಿದ್ರೆ, person who has the word of God inside him, ಅವನು ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. is like a tree which has been planted on the streams of the waters. ಪ್ರೈಸ್ ದಿ ಲಾರ್ಡ್. Praise the Lord. ಆಮೆನ್. Amen. ನಾವು ಮೆಡಿಟೇಟ್ ಮಾಡಬೇಕು ಸತ್ಯವೇದನ. We have to meditate the ನಾವು Bible. ಓದಬೇಕು ಅದನ್ನ. We always have to read. ಮೂರನಾಗಿ ಹೇಳ್ತಾ ಇದ್ದಾನೆ, Thirdly, the psalmist tells, ಅಂತ ಮರವು ತಕ್ಕ
ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. That tree will yield its fruit in season, and the leaf does not wither at all. Amen. Amen. Praise the Lord. Hallelujah. ಅಂದ್ರೆ ದೇವರ ವಾಕ್ಯ ಓದೋನು ಹೆಂಗಿರ್ತಾನೆ ಅಂತ ಹೇಳ್ತದೆ, ಅದನ್ನ ಒಳಗೆ ತಗೊಂಡವನು ಹೆಂಗಿರ್ತಾನೆ ಅಂತ ಹೇಳ್ತದೆ. The psalm says when the person life will be like this, who reads it and who receives the word inside him. ಸಡನ್ ಆಗಿ ಯಾವ ಗಿಡನು ಬೀಜ ಹಾಕೋದ್ ಕೂಡ ಅಥವಾ ನೀರು ಹಾಕೋದ್ ಬೆಳೆದು ಒಂದೇ ದಿನದಲ್ಲಿ ಅದು ಫಲ ಕೊಡೋದಿಲ್ಲ. Immediately, instantly, no seed will grow and become a plant or a tree a day. ನನ್ನ ಮಗ ಒಂದು ಸ್ಮಾಲ್ ವಿಡಿಯೋ ಬಿಟ್ಟಿದ್ದ. My son did a small video clipping. ತುಂಬಾ ಬ್ಯೂಟಿಫುಲ್ That ಆಗಿತ್ತು. was really very beautiful. ಆ ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲೇ ಬಿಟ್ಟಿದ್ದ. And that in the word revives he had left last time. ಅದರಲ್ಲಿ ಒಂದು ಪಿಕ್ಚರ್ ಇತ್ತು, ಅದು ವಿಡಿಯೋ ಒಂದಿತ್ತು. That was a video in that. ಅದರಲ್ಲಿ ಹೆಂಗೆ ಬೀಜ ಬೀಳುತ್ತೆ, ಅದು ಹೆಂಗೆ ಮೊಳಕೆ ಬಿಡುತ್ತೆ, ಹೆಂಗೆ ಮರ ಆಗುತ್ತೆ ಅಂತ ತೋರಿಸಿ. How that seed is sowed, then it gets sprouted up, then it comes to plant. Everything has been shown. ಜನ ನೋಡಿದ್ರೆ ನನಗಂತೂ ಗೊತ್ತಿಲ್ಲ. I don't know how many of you people saw it. ಹಾಗೇನೆ The same manner, ಇಲ್ಲಿ ವಾಕ್ಯ ಹೇಳ್ತದೆ, the Bible tells, ಅಂತ ಮರವು that tree ಕಾಲದಲ್ಲಿ ಫಲ which ಕೊಡ್ತದೆ. will yield the fruit in season. ಸಡನ್ ಆಗಿ ಫಲ ಕೊಡದಂತ ಇರಬಹುದು. Maybe suddenly it might not bear fruits. ಆ ವಾಕ್ಯದಲ್ಲಿ ಬೆಳೀತಾ ಬೆಳೀತಾ The more you grow in the word, ನಿನ್ನ ಲೈಫ್ ಬದಲಾಗುತ್ತೆ, your life will be changed. ನಿನ್ನ ಜೀವನ Your ಬದಲಾಗ್ತದೆ, lifestyle will be changed. ನಿನ್ನ ಎಲ್ಲಾ ರೀತಿಯಾದ ಕಾರ್ಯಗಳು ಬದಲಾಗ್ತದೆ. All your attitudes will be changed. Praise the Lord. Praise God. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, The psalmist tells here, ನಾನು ಮಲಗಿರ್ಬೇಕಾದ್ರೆ while I sleep also, ನನ್ನ ಹೃದಯಕ್ಕೆ ದೇವರ ವಾಕ್ಯ ಮಾತಾಡುತ್ತೆ ಅಂತ. my God's word will talk to me through my heart. ನಾನು ಕಳೆದ ವಾರ ನಿಮಗೆ ಹೇಳಿದೆ, ನಾನು Last week I said to you, ದೇವರ ವಾಕ್ಯವು ಆತ್ಮವಾಗಿ ಮತ್ತೆ ಜೀವವಾಗಿದೆ. the Lord's word is spirit and also eternal ದೇವರ life. ವಾಕ್ಯವು ಆತ್ಮವಾಗಿ ಜೀವವಾಗಿದೆ. The Lord's word is spirit and eternal life. ಅದರಲ್ಲಿ ಜೀವ ಇದೆ. There is life in the word. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. That tree will yield a fruit in the season, and also the leaf will not wither. ಯಾಕೆ ಬಾಡೋಗೋದಿಲ್ಲ ಎಲೆ? Why it will not fade? ನೀರು ಹರಿತಾ ಇದೆ. Because the water has been flowing there. ಮರವಾಗಿರೋ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ಎಂಬ ನೀರು ನಿನ್ನ ಒಳಗೆ ಹರಿದು ಬರಬೇಕಾದ್ರೆ ನೀನು ಫಲ ಕೊಡುವವನು ಫಲ ಕೊಡುವಳಾಗಿ ಬದಲಾಗ್ತೀಯ. If that word is inside you, and if you are a tree which has been planted in the word, then you always keep growing in your life. ನಾಲ್ಕನೇದಾಗಿ ಹೇಳ್ತಾನೆ, Fourthly, it says, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗಿರುತ್ತದೆ. the same manner everything whatever he does will prosper. ದೇವರೇ, ಕಳೆದ ವಾರ ನಾನು ನಿಮಗೆ ಹೇಳಿದೆ, ದೇವರೇ ಯೇಸುವಿನಿಗೆ ಹೇಳ್ತಾ ಇದ್ದಾರೆ ನೀನು ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. Last week I thought you, God himself is telling Joshua how you have to lead a life. ಮೋಶೆ ನಿನಗೆ ಹೇಳಿಕೊಟ್ರು ಧರ್ಮಶಾಸ್ತ್ರನ ಕೈಗೊಂಡು ನಿನ್ನಡೆ. You hold on to the law of the Lord, what you received from Moses. ಅದು ಆಗ ನೀನು ಕೇಳು ಅಂತ ಹೇಳ್ತಾ ಇದ್ದಾನೆ. You hear that. ಅದೇ ರೀತಿ ಕೀರ್ತನೆಗಾರರು ಹೇಳ್ತಾ ಇದ್ದಾನೆ, The same manner the psalmist tells here, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗಿರುವುದು. whatever they do, they will prosper. ಸಫಲವಾಗಿರದ ಕಾರ್ಯ. You will succeed in your life. ನಾನೊಂದು ನಿಮಗೆ ಹೇಳ್ತೀನಿ, ನಾನು I will tell you one thing. ನೀವು ತುಂಬಾ ದುಃಖದಿಂದ ಬಂದಿರಬಹುದು, Maybe with very painful you would have come. ವೇದನೆಯಿಂದ ಬಂದಿರಬಹುದು, With very low hearted you would have come. ನೋವಿಂದ ಬಂದಿರಬಹುದು, With pain you would have come. ಯಾರಿಗೂ ಹೇಳ್ಕೊಳಕ್ ಆಗದ ಸಮಸ್ಯೆಯಲ್ಲಿ ಬಂದಿರಬಹುದು. Might be you would have come in the place where you can't share anything with others. ಆನ್ಲೈನ್ ವಾಚ್ ಮಾಡ್ತಿರುವಂತ ನಿಮ್ಮ ಲೈಫ್ ಇರಬಹುದು. Maybe those people are watching through this online, your life also might be like that. ಆದ್ರೆ ನಾನು ಒಂದು ಹೇಳ್ತೀನಿ, ನಾನು But I will tell you one thing. ದೇವರ ವಾಕ್ಯಕ್ಕೆ ನೀನು ಬಿಟ್ಕೊಡ್ತಾ If you submit your life to the word of God, ನಿನ್ನ ಕಾರ್ಯವೆಲ್ಲ ಸಫಲವಾಗ್ತದೆ. whatever you do, you will prosper one day. ಸಡನ್ ಆಗಿ ಏನು ನಡೆದೆ ಅಂತ ಇರಬಹುದು, Instantly nothing will happen. ಇಲ್ಲ ಕೆಲವು ವರ್ಷಗಳಾಯ್ತು ನೀನು ಹೇಳ್ಬಹುದು, Maybe if so many years has passed away, you might ಆದ್ರೆ tell. ದೇವರ ವಾಕ್ಯನ ರೂಪಿಸ್ತಾ ಇದೆ. But the word of God has been changing you. ಹಲ್ಲೆಲೂಯಾ. Hallelujah. ದೇವರ ಆತ್ಮನು ಯಾರೊಂದಿಗೆ ಶಕ್ತವಾಗಿ ಮಾತಾಡ್ತಿರೋದು ನನ್ನ ಆತ್ಮದಲ್ಲಿ ನಾನು ಕಾಣ್ತಾ I ಇದ್ದೇನೆ. can sense in my spirit the Lord is talking to one person here. ಪ್ರೈಸ್ ದಿ ಲಾರ್ಡ್. Praise God. ಎಷ್ಟೊಂದು ವಾಕ್ಯ ನಾನು ಧ್ಯಾನಿಸ್ತಾ ಇದ್ದೀನಿ, So many word I've been meditating. ವಾಕ್ಯ ನಾನು ತಗೊಳ್ತಾ ಇದ್ದೀನಿ. I'm receiving the word. ಯಾಕೆ ನನ್ನ ಲೈಫ್, ನನ್ನ ಕುಟುಂಬ, ನನ್ನ ಜೀವನ ಯಾಕೆ ಹಿಂಗಿದೆ? Why my life? Why my family? My life is same. ಇವತ್ತು ನನ್ನ ಪ್ರವಾದನೆಗೆ ಒಂದು ವಿಷಯ Today as a ಹೇಳ್ತೇನೆ, prophecy I'm going to tell you one thing. ತಕ್ಕ ಕಾಲದಲ್ಲಿ In the right time, ನಿನ್ನ ಕಾರ್ಯವೆಲ್ಲ ಸಫಲವಾಗ್ತದೆ. all the things whatever you do, you will prosper. ಆಮೆನ್. Amen. ಇದು ದೇವರ ವಾಕ್ಯವಾಗಿದೆ. God is word of ಇದು God. ದೇವರ ವಾಕ್ಯವಾಗಿದೆ. That is the word of God's power. ಪ್ರೈಸ್ ಗಾಡ್. Praise God. ನಾನು ಮೂರನೇ ವಿಷಯಕ್ಕೆ ಬರ್ತಾ ಇದ್ದೀನಿ. Now I come for the third word. ಯೋಹನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ John the Gospel chapter 8, 31ರಿಂದ 32. 31 and 32. ಯೋಹನ 8, 31, 32. John 8, 31 and 32. ಇಲ್ಲಿ ಯೇಸು ಯಾರು ಶಿಷ್ಯನಾಗಿರಲು ಸಾಧ್ಯವೆಂದು ಹೇಳ್ತಾ ಇದ್ದಾರೆ. Here Jesus Christ said, who can be my disciple? ಅನೇಕ ವಿಷಯಗಳು ಈ ಚಾಪ್ಟರ್ ನಾವು ನೋಡಿದಾಗ
ಬರೆಯಲ್ಪಟ್ಟಿದೆ. Many things has been written in this chapter. ಆಗ ಯೇಸು ತನ್ನ ನಂಬಿದಂತ ಯೋಧರಿಗೆ ಹೇಳುವಂತ ಮಾತಿದು. Here the Lord Jesus Christ is talking to those Jewish people, those who had faith on God. ಅಲ್ಲಿ ಯೋಧರೆಲ್ಲ ನಂಬಿದ್ರು. Many Jewish believed Jesus. ಅವ್ರಿಗೆ ಹೇಳ್ತಾ ಇದ್ದಾರೆ, So he's talking to ನೀವು the Jewish. ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ, If you hold to my teaching, ಮತ್ತೊಂದ್ಸರಿ ಹೇಳ್ತೀನಿ, I repeat this, ಯಾರು ಕ್ರೈಸ್ತರು, who are Christians, ಯಾರು ದೇವರ ಮಕ್ಕಳು, who are children of God, ಕೈಯಲ್ಲಿ ಬೈಬಲ್ ಇರೋರಲ್ಲ. not everyone, those who hold the Bible in hand. ಹಾಗಂತ ಬೈಬಲ್ ಬೇಡ ಅಂತ ಹೇಳ್ತಾ ಇಲ್ಲ ನಾನು. I'm not telling you should not hold the Bible in your hand. ನಾನು 2 ವಾರ ಹಿಂದೆ ನಾನು ಹೇಳಿದೆ, ನಾನು 2 weeks before I told you, ಯಾರು ಮೊಬೈಲ್ ಅಲ್ಲಿ ಬೈಬಲ್ ಇಟ್ಕೊಂಡು ಚರ್ಚ್ಗೆ ಬರಬಾರ್ದು ಅಂತ no ಹೇಳಿದೆ. one should have the mobile Bible and come to church. ಖಂಡಿತವಾಗ್ಲೂನು ಬೈಬಲ್ ಪ್ರಿಂಟ್ ನಮ್ಮ ಹತ್ರ ಕೈಯಲ್ಲಿ ಇರಬೇಕು. Everyone should have the printed Bible in your hand. ನಿಮಗೆ ಗೊತ್ತಿಲ್ಲ, ಅನೇಕ ವಿಷಯಗಳು ಮರ್ಮವಾಗಿ ನಡೀತಾ ಇದೆ. Many things very secretly it's been happening these days. ಒಂದೇ ಸರಿ ಆಪ್ನ ತೆಗೆದಾಕಕ್ಕೆ ಸಾಧ್ಯವಾಗುತ್ತೆ. They can also remove the app also. ಆಗ ಏನ್ ಓದ್ತೀರಾ ಅವಾಗ? At that time what will you read? ತುಂಬಾ ಜನ ಅಂತಾರೆ, ನಮ್ಗೆ ಬೇಡ ರೀ, ಮೊಬೈಲ್ ಅಲ್ಲಿ ಎಲ್ಲ ಇದೆ. Many people say we don't want this Bible which has been printed, we have it in Bible, the mobile. ಪ್ರೈಸ್ ಗಾಡ್. Praise God. ನಾನು ನಿಮಗೆ ಹೇಳಿದೆ ಸತ್ಯವೇದ ಹೆಂಗ್ ಬಂತು ಅಂತ ಒಂದಿನ ಹೇಳ್ತೀನಿ ಅಂತ. I'm going to tell, I told you one day, I'm going to teach you how the Bible came. ಖಂಡಿತವಾಗ್ಲಿ ಈ ಸಬ್ಜೆಕ್ಟ್ ಇದು ಮುಗಿದ ಮೇಲೆ, ಇದನ್ನ ನಾವು ಧ್ಯಾನಿಸೋದು ಮುಗಿದ ಮೇಲೆ ಅದನ್ನ ನಾನು ನಿಮಗೆ ಹೇಳ್ತೀನಿ. ನಾನು After meditating the word of God, I'm going to tell you all these things. ನಮ್ಮ ಟೀಚರ್ ನನಗೆ ಇದನ್ನ ಟೀಚ್ ಮಾಡಿದಾಗ ನಾನು ಹತ್ತಿದ್ದೀನಿ. ನಾನು When my teacher taught me how the Bible came, I was in tears. ಪ್ರೈಸ್ ಗಾಡ್. Praise God. ನಮ್ಮ ಭಾಷೆಗಳಲ್ಲಿ ಬಂದಿದೆ. It has come in our own languages. ಅದಕ್ಕಾಗಿ ದೇವರನ್ನು ಸ್ತೋತ್ರ We ಮಾಡಬೇಕು. need to thank God for that. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು, Here Jesus Christ is telling ತನ್ನ ನಂಬಿದಂತ ಯೋಧರಿಗೆ ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಮಾತ್ರ, to the Jews who believed, Jesus is saying, if you hold on to my teaching, ನಿಜವಾಗಿ ನನ್ನ ಶಿಷ್ಯರಾಗಿ ಸಾಧ್ಯವಾಗುತ್ತೆ. you are really my disciple. ಇದನ್ನ ಸತ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. Very truly I'm going to tell you this. ವಾಕ್ಯ ತೆಗೆದು ಓದಮ್ಮ, ಬೇಗನ ಓದೋಣ, ವಾಕ್ಯನ ಓದೋಣ. John 8:31 and 32. ಅವ್ರು ಹೇಳ್ತಾ ಇದ್ದಾರೆ, ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಗೆ ಬಿಡುಗಡೆ ಮಾಡ್ತದೆ. You know the truth and the truth will set you free. ನಾನು ಮತ್ತೊಂದ್ಸರಿ ಹೇಳ್ತೀನಿ. ನಾನು I repeat this. ನಾನು ಇಲ್ಲಿ ಬರೋರಿಗೆ ಯಾವಾಗಲೂ ನಾನು ಹೇಳ್ತೀನಿ, Everyone those who come to church I will tell. ಏನ್ ಹೇಳ್ತೀನಿ ಅಂದ್ರೆ, You know what I will tell? ಇಲ್ಲಿ ಏನು ಇಲ್ಲ ಕೊಡೋದಕ್ಕೆ. Here nothing is there for us to give to ನಾವು you. ಹೇಳುವಂತ ವಾಕ್ಯ, The word what we preach here. ನಾವು ಹೇಳುವಂತ ವಾಕ್ಯ, The word what we preach here. ಬೈಬಲ್ ಕೈಯಲ್ಲಿದೆ. The Bible is in our hand. ಅಷ್ಟೇ. That's all we have. ಇದನ್ನ ಓದಬೇಕು, We have to read this. ಕೇಳಬೇಕು, We have to hear this. ಬಿಡುಗಡೆ ಹೊಂದ್ಕೋಬೇಕು. You have to get your own deliverance. ಅಷ್ಟೇ. That's all. ಇಲ್ಲಿ ಬೇರೆ ಯಾವುದೂ ಇಲ್ಲ. ಇಲ್ಲಿ There is not magic here. ಯಾವುದೋ ಒಂದು ವಸ್ತು ಕೊಟ್ಬಿಟ್ಟು, ಇಲ್ಲ ಇದು ಇಟ್ಕೊಂಡಿರಿ ಚೆನ್ನಾಗಾಗುತ್ತೆ, ಏನಿಲ್ಲ, ಯಾವುದೂ ಇಲ್ಲ. I will not give you anyone's thing, just hold with you, this will bring a deliverance in life, nothing like that. ಸತ್ಯ ತಿಳ್ಕೊಟ್ರೆ ಸತ್ಯ ಬಿಡುಗಡೆ ಮಾಡುತ್ತೆ. You know the truth and the truth will set you free. ಸತ್ಯ ಯಾರು? ಕರ್ತನಾದ ಯೇಸು ಕ್ರಿಸ್ತನು. What is truth? That is Jesus Christ is truth. ಯೇಸು ಕ್ರಿಸ್ತನು ಯಾರು? ದೇವರ ವಾಕ್ಯ. Who is Jesus Christ? He is the word of God. ಸತ್ಯ ಅಂದ್ರೆ ಏನು? What is truth? ದೇವರ ವಾಕ್ಯ. That is the word of God. ಇದರಲ್ಲೆಲ್ಲ ಸತ್ಯ ಇದರಲ್ಲಿ ಬರೆಯಲ್ಪಟ್ಟಿರೋದು. All the Bible, it's been written only about the ಇದರಲ್ಲಿ truth. ಯಾವುದು ಸುಳ್ಳು ಬರೆದಿಲ್ಲ. There is nothing false written in the ಇದರಲ್ಲಿ ಬಹಳ Bible. ಕೆಟ್ಟದ್ದು ಬರೆಯಲ್ಪಟ್ಟಿದೆ. Yes, all the wrong things also has been mentioned here. ಕೆಲವರು ಹಿಂಗ ಅಂತಾರೆ, ಯಾಕೆ ಬೈಬಲ್ ಕೆಟ್ಟದೆಲ್ಲ ಅವ್ರು ಹಂಗ್ ಮಾಡಿದ್ರು ಇವ್ರು ಮಾಡಿದ್ರು ಯಾಕೆ ಅಂತ ಬರ್ತಿದೆ. Why the Bible is mentioned all those things what the people has done wrong things. ಅದಕ್ಕೆ and all. ಬೈಬಲ್ ಪರಿಪೂರ್ಣ. That's only I am telling you the Bible is complete book. ಸತ್ಯವೇದ ಬಂದು ಮನುಷ್ಯರು ಮಾಡುವ ತಪ್ಪುಗಳನ್ನ ಮುಚ್ಚಿಟ್ಟಿಲ್ಲ. Bible has not covered the sins what the people has done. ಅದು ತೆರೆದಿಟ್ಟಿದೆ. It is unveiled. ಯಾಕೆ ಅಂದ್ರೆ No, why? ನಾವು ಹಂಗ ಮಾಡಬಾರ್ದು ಅಂತ. ಒಂದು, ಎರಡನೇದು, ಹಂಗ ಮಾಡಿದವನಿಗೆ ಏನ್ ಪನಿಷ್ಮೆಂಟ್ ಬಂತು ಅನ್ನೋದು ತೋರಿಸೋದಕ್ಕಾಗಿ ಅದೆಲ್ಲ ಬರೆಯಲ್ಪಟ್ಟಿದೆ. To teach us that we should not do the same mistake, and second thing, when the person does a mistake, what punishment he has received. ಬೇರೆ ಬುಕ್ಸ್ ಅಲ್ಲಿ ಅದೆಲ್ಲ ಇರಲ್ಲ. In the other books you can't find all these things. ಅವ್ರು ತಪ್ಪು ಮಾಡಿದ್ದೇ ಇರಲ್ಲ. Whatever the people does sin, that is not written at all there. ಪ್ರೈಸ್ ಗಾಡ್. Praise God. ಹalleluya. Hallelujah. ದೇವರ ವಾಕ್ಯ ನಾವು ಇಲ್ಲಿ ನೋಡ್ತೇವೆ. ಇಲ್ಲಿ We see in the Bible. ಓದಮ್ಮ ವಾಕ್ಯ, ಓದಮ್ಮ ಬೇಗ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ತನ್ನ ನಂಬಿದಂತ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು, ನಿಜವಾಗಿ ನನ್ನ ಶಿಷ್ಯ. ಯಾರ ಶಿಷ್ಯರು? Who are my disciples? ದೇವರ ವಾಕ್ಯ ಒಳಗಡೆ ಇರೋ ಶಿಷ್ಯರು. In whom the Lord's word abides. ಎಲ್ಲರೂ ಶಿಷ್ಯರಾಗಲ್ಲ. Everyone cannot be the disciples of Jesus. ಎಲ್ಲರೂ ಶಿಷ್ಯರು ಅಲ್ಲ. Everyone are not called as disciples. ಯೇಸುವಿಗೆ ಗೊತ್ತು ಅವ್ರಿಗೆ. They know only Jesus. ಯೆಹೂದನಿಗೆ ಯೇಸುವಿಗೆ ಗೊತ್ತು, ಅದರ ವಾಕ್ಯ ಇರಲಿಲ್ಲ. Judas knew about Jesus Christ,
But the word was not abiding in him. ಅದಕ್ಕೆ ಯೇಸುವನ್ನು ಇಟ್ಕೊಡಕ್ ಹೋದ ಅವನು. That's the reason he betrayed Jesus. ಹಂಗಿನೂ ಎಷ್ಟೋ ಜನ ಇದ್ದಾರೆ. So many people are these days also. ಯೇಸುಸ್ವಾಮಿ ಗೊತ್ತು, ಯೇಸುಸ್ವಾಮಿ ಗೊತ್ತು. They will say, I know Jesus, I know Jesus. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರಲ್ಲ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. So Lord Jesus Christ only told that those who call me Lord, Lord, they will not enter into the heaven. ಸ್ವಾಮಿ ನಿನ್ನ ಹೆಸರಲ್ಲಿ ಅದು ಮಾಡಿದೆ ನಾನು. Lord, I did a miracle in your name. ಸ್ವಾಮಿ ನಿನ್ನ ಹೆಸರಲ್ಲಿ ಇದು ಮಾಡಿದೆ. Lord, I did these things in your name. ಅದರ ವಾಕ್ಯ ಇತ್ತ ಒಳಗಡೆ. Did they have the word inside them? ವಾಕ್ಯ ಮುಖ್ಯವಾದದ್ದು. The word of God is very important. ಆಮೆನ್. Amen. ಓಕೆ, ಮುಂದೆ ನಾವು ಓದ್ತೇವೆ ನಾವು. We will continue. ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. Amen. ಎಲ್ಲರೂ ಸತ್ಯವು ಬಿಡುಗಡೆ ಮಾಡುತ್ತೆ. Truth will set you free. ಎಲ್ಲರೂ ಸತ್ಯ ಬಿಡುಗಡೆ ಮಾಡುತ್ತೆ. The truth will set me free. ಏನ್ ಸತ್ಯವಾಗಿದೆ? What is truth? ಯೇಸು ಸತ್ಯವಾಗಿದ್ದಾರೆ. Jesus is truth. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. He himself told, I am the way, I am the truth, and I am the life. ಏನ್ ಸತ್ಯವಾಗಿದೆ? What is truth? ದೇವರ ವಾಕ್ಯ ಸತ್ಯವಾಗಿದೆ. God's word is true. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತದೆ, So the word tells, ಸತ್ಯ ತಿಳ್ಕೊಳ್ರಿ, you know the truth, ಸತ್ಯ ನಿಮ್ಮನ್ನ ಬಿಡುಗಡೆ and ಮಾಡ್ತದೆ. the truth will set you free. ಆಮೆನ್. Amen. ನೀವು ಸತ್ಯ ತಿಳ್ಕೊಂಡಾಗ When you know the truth, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. that truth only will set you ವಾಕ್ಯ free. ನಿಮ್ಮೊಳಗಡೆ ಹೋದಾಗ When the word comes inside ವಾಕ್ಯ you, ನಿಮ್ಮನ್ನ ಬಿಡುಗಡೆ the ಮಾಡ್ತದೆ. word will deliver you. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ, Every time ವಾಕ್ಯ ಓದ್ರಿ, ವಾಕ್ಯ ಓದ್ರಿ, read the ವಾಕ್ಯ ಓದ್ರಿ. Bible, read Bible, read Bible. ಆದ್ರೆ ನಾವೇನು ಮಾಡ್ತೀವಿ? What we will do? ವಿಶ್ವಾಸಿಗಳು ಏನ್ ಮಾಡ್ತಾರೆ? You know, few believers ಯಾವಾಗ್ಲೂ ತಲೆ ಕೊಡ್ತಾ ಇರ್ತಾರೆ ಪಾಸ್ಟರ್ ಹತ್ರ. every time they go and give the head to the pastors, pray pastor. ನಾನು ಹೇಳ್ತೀನಿ, ಯಾವಾಗ ತಲೆ ಕೊಡಬೇಡ್ರಿ. Every time don't go and lay your head to ಯಾವಾಗ್ಲೂ ತಲೆ pastor. ಕೊಡೋದ್ರಲ್ಲೇ ಇರಬೇಡ್ರಿ. Don't every time have this type of ನೀವು habit. ಬೆಳಿಬೇಕು. ನೀವು You have to grow ನೀವು yourself. ವಾಕ್ಯದಲ್ಲಿ You ಬೆಳಿಬೇಕು. have to grow in the word of God. ವಾಕ್ಯದಲ್ಲಿ ಬೆಳಿಬೇಕು. You have to grow in the ಆಗ word ನೀವು of God. ಬಿಡುಗಡೆ ಆಗ್ತೀರಾ. At that time you will be delivered. ನಾವು ಯಾವಾಗ್ಲೂ ಸಿಗೋದಿಲ್ಲ ನಿಮಗೆ, Every time the God's servants is not ಆದ್ರೆ available. ಯಾವಾಗ್ಲೂ ವಾಕ್ಯ ಸಿಗುತ್ತೆ. But every time the Lord's word is available. ಯಾವಾಗ್ಲೂ ಸಿಗುತ್ತೆ ಅದು ನಿಮಗೆ. Every time it is available. ನಾವು ಸಿಗೋದಿಲ್ಲ ಒಂದೊಂದ್ಸರಿ. God's servants you might not ಒಂದೊಂದ್ಸರಿ get them. ಸಿಗ್ತೀವಿ ನಾವು. Sometimes if you have time we will. ಒಂದೊಂದ್ಸರಿ ನಾನೇ ಹೇಳ್ತೀನಿ, ಈ ಟೈಮಲ್ಲಿ ನಾವು ಸಿಗೋಲ್ಲ ನಿಮಗೆ ಅಂತ. Many times I have told this time I will not be. ಆದ್ರೆ alone. ಇದಾಗಲ್ಲ, ಇದು ಎಲ್ಲ ಸಮಯದಲ್ಲಿ ಸಿಗುತ್ತೆ. But the Holy Bible is not like that. It's always every time available. ನನ್ಗೆ ಬಹಳ ಬೇಜಾರಾಗೋದು ಏನಂದ್ರೆ, You know what I feel very bad? ಕೆಲವರು ಆದಿಕಾಂಡ ತೆಗೀರಿ ಅಂತ ಹೇಳಿದ್ರೆ ಪ್ರಕಟಣೆ ತೆಗಿತಾರೆ. If I say someone to open a Genesis, they will open ಅವ್ರು Revelation. ಹೊಸಬ್ರಲ್ಲ. They're not new. ಅವ್ರು ಹೇಳ್ತಾರೆ, ನಾವು believers. ಹುಟ್ಟುದಾಗ್ಲೇ ಕ್ರೈಸ್ತರು ಸರ್ Those ಅಂತಾರೆ. people will say that we are born Christians. ಬಹಳ ಸಂತೋಷ. Very happy. ಆದ್ರೆ But ಹಳೆ ಒಡಂಬಡಿಕೆ ತೆಗಿ ಅಂದ್ರೆ ಹೊಸ ಒಡಂಬಡಿಕೆ ತೆಗಿತಾರೆ. if you say anything in the book in the Old Testament, they will look in the New Testament. ಯಾಕಂಗೆ? Why it's like that? ನಾನು ಅವಾಗ್ಲೇ ಹೇಳಿದ್ರೆ, I already ನಾವು ಇದನ್ನ told. ಪ್ರೀತಿಸಿ ಓದೋದಿಲ್ಲ. But lovingly we don't read this Bible. ಇದನ್ನ ಓದಬೇಕು. ಇದನ್ನ We have to read the Bible. ಕಂಟಿನ್ಯೂ ಓದ್ತಾನೆ ಇರಬೇಕು. Keep continually read the ನಮ್ಗೆ Bible. ಅರ್ಥ ಆಗುತ್ತಲ್ಲ ಓದ್ತಾ ಇರಬೇಕು. Whether you understand or not, but you read. ಒಂದ್ಸರಿ ನಮ್ಮ ಬೈಬಲ್ ಕಾಲೇಜಲ್ಲಿ ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು, One day our Bible college president told, ಒಂದ್ ದಿನಕ್ಕೆ 40 ಚಾಪ್ಟರ್ ಓದ್ಬೇಕು ಅಂತ. for one day you have to read 40 chapters. ಆಗ ಒಂದ್ ತಿಂಗಳಲ್ಲಿ ಬೈಬಲ್ ಓದಿ ಮುಗಿಸಬಹುದು. So in 1 month you can finish the whole Bible. ನಾಳೆ ಸರ್ ಹೌ ಕ್ಯಾನ್ ರೀಡ್ ಸರ್ ನಾನು ಅಂತ ಕೇಳಿದೆ, ಹೇಳ್ಬಿಟ್ಟು, ಹೆಂಗ್ ಓದಕ್ಕಾಗುತ್ತೆ No, you read. ನಾವು ಓದ್ಬೋದು. ಅವ್ರು ಮಾಡಿದ್ದು ನಮಗೆ ಹೇಳ್ತಾ ಇದ್ರು. What he did, he is teaching us. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಅಂತ ಕೇಳಿದೆ ನಾನು. ಸರ್ ಈ ಓದಾಗ ಏನು ಅರ್ಥ ಆಗಲ್ವಲ್ಲ ಸರ್. ಅದಕ್ಕೆ ಅವ್ರು ಹೇಳಿದ್ರು, ಸೊ ಈ ಆನ್ಸರ್, ಯು ರೀಡ್ ಓನ್ಲಿ. ನೀನು ಖಾಲಿ ಓದು, ಯು ರೀಡ್ ಓನ್ಲಿ. ಬರೀ ಓದ್ತಾ ಇರು. ಪ್ರೈಸ್ ಗಾಡ್. Praise the Lord. ನಮಗೂ ಕೆಲವು ಅರ್ಥ ಆಗ್ತಾ ಇರಲಿಲ್ಲ. Sometimes even I didn't understand few ಒಂದೊಂದ್ಸರಿ ಇವಾಗಲೂ ಅರ್ಥ ಆಗಲ್ಲ. Many times now also I will feel very difficult to ಓದ್ತಾ understand. ಇರ್ತೀವಿ. But I keep on reading. ಓದ್ತಾ ಇರ್ತೀವಿ. I will keep on reading. ಒಂದಿನ ಅದು ಅರ್ಥ ಆಗುತ್ತೆ. One day I will understand. ಪ್ರೈಸ್ ಗಾಡ್. Praise the Lord. ಆಮೆನ್. Amen. ಎಲ್ಲೋದ್ರುನು Wherever you might ನಿನ್ನ go, ಬಲಪಡಿಸುತ್ತೆ ವಾಕ್ಯ. the word will strengthen you. ನಿನ್ನೊಂದಿಗೆ ವಾಕ್ಯ ಮಾತಾಡುತ್ತೆ. The word will talk to you. ಆಮೆನ್. Amen. ಅದಕ್ಕೆ ನಾವು ಚರ್ಚ್ಗೆ ಬಂದಾಗ ನಿದ್ರೆ ಮಾಡಬಾರ್ದು. So when we come to church, we should not sleep here. ಪ್ರೈಸ್ ಗಾಡ್. Praise the Lord. ವಾಕ್ಯ ಚೆನ್ನಾಗಿ ಕೇಳಬೇಕು. We have to hear the word of God. ಮನಸ್ಸನ್ನ ಚೆನ್ನಾಗಿ ಇಡಬೇಕು ವಾಕ್ಯದ We have ಮೇಲೆ. to keep our mind and concentration on the ನಾವು word. ಪ್ರೇಯರ್ ಮಾಡಬೇಕು. We have to pray. ದೇವ್ರೆ, ಇವತ್ತು ನಾನು ವಾಕ್ಯ ಕೇಳಕ್ ಹೋಗ್ತೇನೆ. Today I am going to hear the word. Lord. ವಾಕ್ಯದ ಒಳಗಡೆ ಎಲ್ಲ ಬರಲಿ ದೇವ್ರೆ. Let the word come into my heart, Lord. ಬೈಬಲ್ ತೆಗೆದು ಓದಬೇಕಾದ್ರೆ Whenever I open the Bible and read, ಪ್ರೇಯರ್ ಮಾಡಬೇಕು. you have to pray. ಯೇಸುವೇ,
Jesus, ಇದ್ರಲ್ಲಿರೋದೆಲ್ಲ ನನಗೆ ಅರ್ಥ ಆಗ್ಬೇಕು. the mystery of this Bible I need to ನನಗೆ understand. ಸಹಾಯ ಮಾಡು. You help me, Lord. ವಾಕ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. That word only will deliver you. ದೇವರ ವಾಕ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. That word only will deliver you. ಆಮೆನ್. Amen. ನೀನು ಎಂತ ಪರಿಸ್ಥಿತಿಯಲ್ಲಿ ಇದ್ರುನು, Whatever situation you might ಎಂತ undergo, ಇಕ್ಕಟ್ಟಲ್ಲಿ ಇದ್ರುನು, whatever struggles ಎಂತ you might ನೋವಲ್ಲಿ face, ಇದ್ರುನು, whatever pain you might have, ವಾಕ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. that word will deliver you. ಸತ್ಯ ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ You ಮಾಡುತ್ತೆ. know the truth and the truth will set you free. ಆಮೆನ್. Amen. ಆ ಮುಂದೆ ಹೋದಾಗ ವಾಕ್ಯದಲ್ಲಿ ಹೇಳ್ತದಲ್ಲಿ The word continues like this. ಮಗನು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಬಿಡುಗಡೆ ಮಾಡಕ್ ಸಾಧ್ಯ? If the son does not deliver, means who will deliver you? ರೀಡ್ ಮಾ, ಓದಮ್ಮ. ಅದಕ್ಕವರು ನಾವು ಅಬ್ರಹಾಮನ ಸಂತಾನದವರು. ಹಂಗೇನೆ ನಾವು ಅಬ್ರಹಾಮನ, ಕೆಲವರು ಹಂಗಲ್ಲ, ನಮ್ಗೆ ಎಲ್ಲಾ ಗೊತ್ತು, ಇವ್ರು ಹಂಗೆ, ನಮ್ಗೆ ಅಬ್ರಹಾಮನ ಸಂತತಿ ನಾವು. ಕೆಲವೊಂದು ಕಲಿಸು ನಮ್ಗೆಲ್ಲಾ ಗೊತ್ತು, ನಮಗೆ Many people will tell, I know everything in the Bible. ಎಲ್ಲಾ ಗೊತ್ತು ರೀ ನಮಗೆ, I know everything there. ನಾವು ಹುಟ್ಟಬೇಕಾದ್ರೆ ಬೈಬಲ್ ಕೈಲಿ ಹಿಡ್ಕೊಂಡ್ ಬಂದ್ವಿ ಅಂತಾರೆ. When I was born, only the Bible was in my hand. ಪ್ರೈಸ್ ಗಾಡ್. Praise God. ಇವ್ರು ಮಾತಾಡಿದ್ರೆ ಅಬ್ರಹಾಮ್ ಅಂತಾರೆ. Whatever these Jewish people, they say Abraham. ಅಬ್ರಹಾಮ್. I know Abraham. ಅದಕ್ಕೆ ಎಷ್ಟು ಸಮಯ ಹೇಳಕ್ ಪ್ರಾರಂಭ ಮಾಡಿದ್ರ. So now Jesus started to teach them. ಪ್ರೈಸ್ ಗಾಡ್. ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆಯಾಗುವುದೆಂದು ನೀನು ಹೇಳುವುದು ಹೇಗೆ? ಅವರು ಮೊದಲೇ ದಾಸತ್ವದಲ್ಲಿ ಇದ್ದಾರೆ. ಅವರು They are already slaves. They are. ಆಮೆನ್. Amen. ದಾಸತ್ವದಲ್ಲಿ ಇದ್ದಾರೆ. They are slaves. ಅವ್ರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಯೇಸು ಹೇಳ್ತಾರೆ, ಬನ್ರಿ ವಾಕ್ಯ ಕೇಳ್ರಿ, ಬಿಡುಗಡೆ ಆಗ್ತೀರಾ ಅಂದ್ರೆ ಇವ್ರು ಕೇಳಕ್ ರೆಡಿ ಇಲ್ಲ. To deliver them from the slavery only Jesus has come, but Lord is saying, you come out of the slavery. You have to hear the word of God. That word of God only will deliver you out from the slavery. ನಮಗೆಲ್ಲ ಕುನಾದ. But now they are saying, I know everything. Praise God. Praise God. Hallelujah. Hallelujah. ಅಂತ ಜನರು ಇವಾಗ್ಲೂ ಇದ್ದಾರೆ, ಅಲ್ರು ಅವಾಗ್ಲೂ ಇದ್ರು. Those type of people these days also they are there. ಎಲ್ಲ ನನಗೆ ಗೊತ್ತು. They will say, I know everything. ಮುಂದೆ ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಇದು ಕೋಪ ಬಂತವರಿಗೆ. When the Lord spoke that now a slave has no permanent place in the family, but a son belongs it forever. ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ನೀವೆಲ್ಲ ದಾಸರು, ನನ್ನ ಮಗ ಆಗಿದ್ದೀನಿ ಅಂತ. Indirectly Jesus is saying, you people are not slaves, you are my children. ಅಂದ್ರೆ ನನ್ನ ಒಳಗಡೆ ವಾಕ್ಯ ಇದೆ, ಅಪ್ಪನ ವಾಕ್ಯ ಇದೆ. That means in me the father's word is there. ಮುಂದೆ ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಪ್ರೈಸ್ ಗಾಡ್. ನಾನು ಯಾವಾಗ ಹೇಳ್ತೀನಿ, ಯೇಸು ನಿಮ್ಮನ್ನ ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಆಗ್ತೀರಾ. If Jesus will deliver you, he will free means that you are permanently free. ನಾವು ಬಿಡುಗಡೆ ಮಾಡಕ್ ಆಗಲ್ಲ. We can't deliver anyone. ಆಮೆನ್. Amen. ಚಂಚುಮ್ ಒಂದೆಲ್ಲ ಕೈಯಲ್ಲಿ ನಮ್ಮ ಹತ್ರ. There is no magic in our hand. ಯಾವುದು ಇಲ್ಲ. Nothing is there in our hands. Praise God. Praise God. Hallelujah. Hallelujah. ಯೇಸು ನಿಮ್ಮನ್ನ ಬಿಡುಗಡೆ ಮಾಡಬೇಕು. Jesus has to deliver you. ಅದಕ್ಕೆ ವಾಕ್ಯ ಒಳಗೆ ಹೋಗಬೇಕು ಅಂತ ಹೇಳೋದು. That's the reason I will say the word has to get inside you. ರಬಲ ಶಂದರಗಡರ ಸಂದರಬ. Mighty Father. Hallelujah. ವಾಕ್ಯ ಒಳಗಡೆ ಹೋದಾಗ, when you allow the word to get inside your heart, ಬಿಡುಗಡೆ ನಡೆಯುತ್ತೆ. the deliverance will occur in your life. ನೆನ್ನೆ ಒಂದು ಒಳ್ಳೆ ಟೆಸ್ಟ್ ಮನಿ ಕೇಳಿದ್ವಿ ನಾವು. Yesterday very good testimony I heard. ತಾನೆ ಮೊನ್ನೆನ ನನಗೆ ಇಲ್ಲಿ ವರ್ಕ್ ಇತ್ತು, ನಾವಿಲ್ಲಿ ಇಲ್ಲೇ ಇದ್ದೆ ನಾನು. A day first I had the work here. ಒಬ್ರು ನಮ್ಮ ಮನೆಗೆ ಬಂದಿದ್ರು. One person had come home. ಅವರು ಟೆಸ್ಟ್ ಮನಿ ಹೇಳ್ತಾ ಇದ್ರು ಲೈಫ್ ಬಗ್ಗೆ. They were sharing their testimony to us. ಅವ್ರ ಚರ್ಚಿಗೆ ಬಂದು ಒಂದು 6 ಮಂತ್ ಆಗಿಲ್ಲ ಅನ್ಸ್ತದೆ. 5 months. 5 ತಿಂಗಳಾಯ್ತು ಅಷ್ಟೇ. 5 months they are coming to church. ನನಗೆ ಬಹಳ ಸಂತೋಷ ಆಯ್ತು. I was very happy. ಅವ್ರು ಹಿಂಗೆ ಹೇಳ್ತಾ ಇದ್ರು, you know how they were telling? ಬಬಿತನ ಹತ್ರ ಹಂಗೆ ಹೇಳಿದ್ರಂತೆ, they were sharing with me. ನಾನು ಯಾವಾಗ ವಾಕ್ಯ ಕೇಳಕ್ ಸ್ಟಾರ್ಟ್ ಮಾಡಿದ್ನೋ, when I started to hear the word of God, ನನಗೆ ತುಂಬಾ ಏನು ಅರ್ಥ ಆಗಲ್ಲ. I can't understand many things. ಪೂರ್ತಿ ಅರ್ಥ ಆಗಲ್ಲ. Full I will not ಆದ್ರೆ understand. ಸ್ವಲ್ಪ ಅರ್ಥ ಆಗ್ತದೆ. But little I can understand. ಆದ್ರೆ ಅದನ್ನ ತಗೊಳ್ತೀನಿ ಹಂಗೆ. But I receive that. ಅದರಿಂದ ನಾನು ಬಿಡುಗಡೆ ಆಗಿದ್ದೀನಿ. From that word only I have delivered today. ನಾನು ಯಾವತ್ತು ವಾಕ್ಯ ಕೇಳಕ್ ಸ್ಟಾರ್ಟ್ ಮಾಡಿದ್ನೋ, when I started to hear the word in the ಅವತ್ತು church, ನಾನು ಡಿಸೈಡ್ ಮಾಡಿದೆ, that day I decided ನಾನು ಮಾಡೋ ತಪ್ಪು, what I am doing was wrong. ನನ್ನ ಜೀವಿತ ಒಂದು ಬದಲಾವಣೆ ಆಗಬೇಕು. I want to have a change in my life. Praise the Lord. Praise God. ಅದಕ್ಕೆ ಹೇಳೋದು, So I will tell you, ದೇವರ ವಾಕ್ಯಕ್ಕೆ ನಮ್ಮನ್ನ ಬಿಟ್ಕೊಡ್ಬೇಕು. we have to submit our life to the word of God. ಅವರು ಇವಾಗ 6 ಮಂತ್ ಅಷ್ಟೇ ಅವ್ರು ಬರ್ತಾ ಇರೋದು. Only from 5 to 6 months they are coming. ಅವರನ್ನ ಹುಟ್ಟದಾಗ್ಲೇ ಕ್ರೈಸ್ತರಲ್ಲ. They are not born Christians.
ನನಗೆ ಆಶ್ಚರ್ಯವಾಗಿತ್ತು. ನನಗೆ I was amazed when I heard the ನನಗೆ ಬಹಳ testimony. ಸಂತೋಷವಾಗಿತ್ತು. I was really happy when I heard ಒಂದು it. ಯೂತ್ ಮೀಟಿಂಗ್ ನ ನಡೆಸಿದಾಗ ಅದು ನನಗೆ ಅವತ್ತು ಬಹಳ ದೇವರು ನನ್ನ ಹತ್ರ ಮಾತಾಡಿದ್ರು. And in the youth meeting also, through that youth meeting, the God touched her also. Praise God. Praise God. Amen. Amen. ದೇವರ ವಾಕ್ಯ ಮನುಷ್ಯನ ಬದಲಾಯಿಸುತ್ತದೆ. That means the word of God will change a person. ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಅಲ್ಲಿದ್ದಂತ ಯೆಹೂದ್ಯರ ಸಂಗಡ ಹೇಳಿದಂತ ಮಾತೇನಂದ್ರೆ, ಮಗನು ಬಿಡುಗಡೆ ಮಾಡಿದ್ರೆ ನಿಮಗೆ ಬಿಡುಗಡೆ. So Lord Jesus Christ is telling the Jewish people, if the Son delivers, then it's a permanent deliverance. ಆದ್ರೆ ನೀವೇನ್ ಮಾಡ್ತೀರಾ? ಮತ್ತೆ ಅಲ್ಲೇ ಸಿಕ್ಕಾಕೊಳ್ತೀನಿ ಅಲ್ಲೇ ಸಿಕ್ಕಾಕೊಳ್ತೀನಿ ಅಂತೀರಾ. ಹಳೆದಕ್ಕೆ But you people are saying, I will go into the old covenant, old things only. ನಮ್ಗೆ ಅಬ್ರಾಮು, Only Abraham, ಈಸಾಕ, Isaac, ಯಾಕೋಬ Jacob, ಅವರೆಲ್ಲ ಇದಾರಪ್ಪ. everyone are patriarchs. ಆದ್ರೆ ಮಗ ಇಲ್ಲಿದ್ದಾನೆ. But where is the son? Praise God. Praise God. ಮಗ ಇಲ್ಲಿದ್ದಾನೆ. But son is here. ಅವರ ದಾಸರು, Those people all are slaves. ನಾವು ಮಕ್ಕಳು. But we are children. Praise the Lord. Amen. Hallelujah. Hallelujah. ಮಗನು ಬಿಡುಗಡೆ ಮಾಡೋದಕ್ಕೋಸ್ಕರ ಭೂಮಿಗೆ ಬಂದಿದ್ದು. To deliver us only the son came to this ಆದ್ರೆ earth. ಮಗನ ಮಾತು ಕೇಳಬೇಕು. So we have to be obedient to the son word. ಅದನ್ನ ಅವ್ರು ಹೇಳ್ತಾ ಇದ್ದಾರೆ. That's only ನೀವು Jesus. ಶಿಷ್ಯರಾಗಬೇಕಂದ್ರೆ If you want to be my disciple, ನನ್ನ ವಾಕ್ಯ ಕೇಳಬೇಕು, you have to hear my ನನ್ನ word. ಮಾತನ್ನ You ಕೇಳಬೇಕು. have to be obedient to my word. ಆ ಶಿಷ್ಯರಾಗ್ತೀರಾ? At that time you will be my ಅಷ್ಟು disciple. ಮಾತ್ರ ಅಲ್ಲ, Not only that much, ಸತ್ಯವನ್ನ ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ you ಮಾಡ್ತದೆ. will know the truth and the truth will set you free. ಬ್ಯೂಟಿಫುಲ್ ಆಗಿ ಹೇಳ್ತದೆ. Very beautiful the ನೀವು word ಎಷ್ಟು tells. ಸತ್ಯ ತಿಳ್ಕೊಳ್ತೀಯೋ The more you hear the truth, ನೀ ಬಿಡುಗಡೆ ಆಗ್ತೀಯ. you will be delivered. ಯಾರು ಅದಕ್ಕೆ ಬಿಡುಗಡೆ ಮಾಡೋದಕ್ಕೋಸ್ಕರ ಏನೋ ಯಾರೆಲ್ಲ ಬೇಕಾಗಿಲ್ಲ. You don't need a person to deliver you from your bondage. Hallelujah. Hallelujah. Praise God. Praise God. ಅದಕ್ಕೆ ನಾನು ಯಾವಾಗಲೂ ಏನ್ ಹೇಳ್ತೀನಿ ಅಂದ್ರೆ, So every time I tell, ಯೇಸುನ ತಿಳ್ಕೊಳ್ರಿ, you know about ವಾಕ್ಯನ Jesus. ತಿಳ್ಕೊಳ್ರಿ, Know about the word. ಹಳೆದನ್ನೇ ಹಿಂದೆನೆ ಓಡಬೇಡ್ರಿ. Don't go to your former things and all. ನಿಮ್ಗೆ ಬಿಡುಗಡೆ ಬೇಕಾ? You want a deliverance? ಅದ್ಭುತ ನಡೆಯಬೇಕಾ? You want a miracle in your ಹಳೆದನ್ನ life? ಬಿಟ್ಟು ಬರ್ಬೇಕು. Live all the old things and come. ಇಲ್ಲ ಅಂದ್ರೆ ಅಲ್ಲೇ ಇರ್ಬೇಕು. Otherwise stay there. Praise God. Praise God. Hallelujah. Hallelujah. Amen. Amen. ಮಗನು ಬಂದಿದೆ ಬಿಡುಗಡೆ The ಮಾಡೋದಕ್ಕೋಸ್ಕರ. Son came to this earth only to deliver us. Praise God. Praise God. ಸತ್ಯವನ್ನು ತಿಳಿದುಕೊಡ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ You ಮಾಡುತ್ತೆ. know the truth and the truth will set you free. ಮಗನು ಬಿಡುಗಡೆ ಮಾಡಿದ್ರೆ ಯಾರು ಬಿಡುಗಡೆ If ಮಾಡ್ತಾನೆ? the Son does not deliver, that means who will deliver you? ಅದನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಬಂದಿದ್ದು. To deliver you only he came to this earth. ಸೈತಾನ ಕಾರ್ಯಗಳು ಲಯ ಮಾಡೋದಕ್ಕೋಸ್ಕರ ಆತನು ಬಂದಿದ್ದು. Destroy the works of the Satan only the Son of Man came Holy to this world. Spirit. Amen. Amen. ಕೊನೆದಾಗ ಒಂದು ಹೇಳಿ ನಾನು ಮುಗಿಸಕ್ ನಾನು Finally, ಬಯಸ್ತೇನೆ. I'm going to tell you one thing and finish it. ಜ್ಞಾನೋಕ್ತಿ Proverbs 28ನೇ ಅಧ್ಯಾಯ 9ನೇ ವಾಕ್ಯ. 28:9. ಇಲ್ಲಿ ಜ್ಞಾನೋಕ್ತಿಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. The Proverbs has been written like this. ಯಾವಾಗ ಪ್ರಾರ್ಥನೆ ಕೇಳಲ್ಪಡ್ತದೆ ಅಂತ. When the prayer is answered. ಓದಮ್ಮ ಬೇಗ ಅದನ್ನ. ಧರ್ಮೋಪದೇಶಕ್ಕೆ ಕಿವಿಗೊಡದವನು, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೈವ ಪ್ರಾರ್ಥನೆಯು, ಗಮನಿಸು, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಪ್ರಾರ್ಥನೆಯು ಅಸಹ್ಯ. ಅಸಹ್ಯ. Amen. ಅಂದ್ರೆ ತುಂಬಾ ಪ್ರೇಯರ್ ಮಾಡ್ತಾರೆ ಕೆಲವರು. There's many people they will pray. ಆದ್ರೆ ಇದನ್ನ ಸೈಡ್ ಅಲ್ಲಿ ಇಟ್ಬಿಡ್ತಾರೆ ವಾಕ್ಯನ. But they will keep aside the word. ನಾನು ತುಂಬಾ ಜನ ನೋಡಿದ್ದೀನಿ, ಬಹಳಷ್ಟು ಜನ ನೋಡಿದ್ದೀನಿ ನಾನು. I've seen many people. ಫಾಸ್ಟಿಂಗ್ ಮಾಡ್ತಾರೆ, They will fast. ಬಹಳ ಫಾಸ್ಟ್ ಮಾಡ್ತಾರೆ, They will fast. ಆದ್ರೆ ವಾಕ್ಯಕ್ಕೆ ಬಿಟ್ಕೊಡಲ್ಲ. But they will not submit their life to ಫಾಸ್ಟಿಂಗ್ word. ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ರಾಗ ಆಡ್ತಾರೆ, ಎಲ್ಲ ಮಾಡ್ತಾರೆ. They fast, they pray, they sing songs, hymns, everything. That's very all good. ಆದ್ರೆ ಇದನ್ನ ಸೈಡ್ಗೆ ಇಟ್ಬಿಡ್ತಾರೆ. But the word of God is aside. ಆದ್ರೆ ಹೇಳ್ತಿದ ವಾಕ್ಯ, The Bible tells you, ಅಂತ ಪ್ರಾರ್ಥನೆಗಳನ್ನ like that type of prayers, ದೇವರು ಯಾವತ್ತೂ ಕೇಳೋದಿಲ್ಲ. God will not hear at all. ಯಾವತ್ತೂ ಕೇಳೋದಿಲ್ಲ. Not even a single day will ಅವ್ರು he hear. ಹೇಳ್ತಾರೆ, ವಾಕ್ಯದ ಪ್ರಕಾರ ನಿನ್ ಪ್ರಾರ್ಥನೆ ಇರೋದಾದ್ರೆ, If your prayer is according to the word, ವಾಕ್ಯದ ಪ್ರಕಾರ ನೀನ್ ಜೀವಿಸಿರೋದಾದ್ರೆ, if you lead a life according to the word, ನಾನು ನಿನ್ ಪ್ರಾರ್ಥನೆ ಕೇಳ್ತೇನೆ, I'm going to hear your prayers. ನನ್ನ ವಿಜ್ಞಾಪನೆ ಕೇಳ್ತೇನೆ, Your supplications are heard. ನಾನು ಸದ್ದುತ್ತರ ಕೊಡ್ತೇನೆ. I'm able to give you answer. ಆಮೆನ್. Amen. ಪ್ರೈಸ್ ದಿ ಲಾರ್ಡ್. Praise the Lord. ನಮ್ಮನ್ನ ವಂಚಿಸ್ಕೋಬಾರದು. We should not deceive ourselves. ಆಮೆನ್. Amen. ಹಲ್ಲೆಲೂಯಾ. Hallelujah. ನಾವು ನೆಕ್ಸ್ಟ್ ವಾರ ನೋಡಕ್ ಹೋಗ್ತೇವೆ. Next week we're going to see ದೇವರ ವಾಕ್ಯ ಯಾವುದಕ್ಕೆಲ್ಲ ಹೋಲಿಕೆ ಆಗಿದೆ ಅಂತ. God's word is compared to what all. ಯಾಕೆ ಅದಕ್ಕೆಲ್ಲ ಹೋಲಿಕೆ ಮಾಡಿದ್ರು? Why the word of God is compared to those things. ಸತ್ಯವೇದದಲ್ಲಿ ಅನೇಕ ಭಾಗದಲ್ಲಿ, In the Bible many portions, ಸತ್ಯವೇದನ ಅನೇಕ ವಿಷಯಕ್ಕೆ ಹೋಲಿಕೆ ಮಾಡಿದೆ. many things has been compared to the word of God. ಯಾಕೆ ಅದು ಹೋಲಿಕೆ ಮಾಡಿದ್ದಾರೆ? Why it has been compared? ಅದರಿಂದ ನಮಗೇನು ಆತ್ಮಿಕ ಲಾಭ? What is the spiritual benefit for us by that? ಆಮೆನ್. Amen. ಹಲ್ಲೆಲೂಯಾ. Hallelujah. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರೆ
ನೀವು ಏನ್ ಬೇಕಾದ್ರೆ ಪ್ರಾರ್ಥನೆ ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. If you abide in me and my words abide in you, then you ask whatever in my name, I am able to give you that. ನಾವು ಕೀರ್ತನೆ ನೋಡ್ತೀವಿ ನಾವು. We saw in Psalms ಅವನು ಹೆಂಗೆ ಆಶೀರ್ವಾದವಾಗಿರ್ತಾನೆ, how he was being blessed. ಅವನು ಯಾವ ರೀತಿಯಾಗಿ ಇರ್ತಾನೆ ಅನ್ನೋದು ಕುರಿತು ನಾವು We ನೋಡ್ತೀವಿ. saw how that blessed person will lead his life. ಅದನ್ನ ಪ್ರೀತಿಯ ದೇವ ಜನರೇ, So my beloved children of God, ನಾನು 4 ವಾರದ ಈಗ 5ನೇ ವಾರ ಆಯ್ತು ಇದು. this is the 5th week I'm teaching. ಆನ್ಲೈನ್ ನೋಡ್ತಿರುವಂತ ನಿಮಗೂ ಸಹ ಹೇಳ್ತಾ ಇದ್ದೀನಿ ನಾನು. Those who are watching this online, I'm telling you also. ಕೊನೆ ದಿವಸದಲ್ಲಿ ಎಲ್ಲ ಹೋಗ್ಬೋದು. In the last days, everything you might. ನೋಡಿ, ಅವಾಗ ಸಭೆ ಕ್ಲೋಸ್ ಆಗ್ತಾನೆ ಇದೆ. Nowadays, many times the church has been closed everywhere. ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. I don't know in future what will happen. ಆದ್ರೆ ವಾಕ್ಯ ಯಾರು ಹಿಡ್ಕೊಳ್ತಾರೋ, But those who hold on to the word of ಯಾರು God, ವಾಕ್ಯನ ಓದ್ತಾರೋ, who will read the word of God, ಅವರು ಕ್ರಿಸ್ತನಲ್ಲಿ ನಿಲ್ಲಕ್ಕೆ they ಸಾಧ್ಯವಾಗುತ್ತೆ. only can stand firm in the ಇಲ್ಲದ್ರೆ Lord. ನಿಲ್ಲಕ್ಕೆ ಅಸಾಧ್ಯ. Otherwise, it is difficult for them to stand. ಯಾಕೆ ಅಸಾಧ್ಯ? Why it is difficult? ವಾಕ್ಯನೇ ಗೊತ್ತಿಲ್ಲ ಅವರಿಗೆ. Because they don't know the word at ಏನೋ all. ಬಂತು ಬಿದೋಗ್ತಾರೆ. Something little problem comes, they will fall down. ನಾನು ಕಳೆದ ನಿಮಗೆ ನಾನು ಹೇಳಿದೆ, ಇಬ್ರು ಮನೆ ಕಟ್ತಾರೆ ಅಂತ. Last 2 weeks back, I told you 2 people built the house. ಒಬ್ಬ ಬಂಡೆ ಮೇಲೆ ಬೋಸುಬನ ಮೇಲೆ. One built the house on the rock and the other one built on the house ಆದ್ರೆ on the ಬಂಡೆ ಮೇಲೆ sand. ಕಟ್ಟಿರುವ ಮನೆ ನೆಲೆಯಾಗಿತ್ತು. But the house which was been built on the rock, it was firm. ಹೊಸುಬಿನ ಮೇಲೆ ಕಟ್ಟಿದವರ ಮನೆ ಬಿದ್ದೋಯ್ತು. But the house which was built on the sand, it fell down. ನಾನು ಅವಾಗ್ಲೇ ಹೇಳಿದ್ನಲ್ಲ, I told you this before. ಜೊತೆಲೇ ಇರ್ತಾರೆ, They are together. ಚರ್ಚ್ಗೂ ಬರ್ತಾ ಇರ್ತಾರೆ, They come to church. ಪ್ರಾರ್ಥನೆ ಮಾಡ್ತಾ ಇರ್ತಾರೆ, They also pray together. ಬಟ್ ವಾಕ್ಯ ಇರೋದಿಲ್ಲ. But there is no word inside them. ವಾಕ್ಯ ಇರೋದಾದ್ರೆ If the word is there, ಅವ್ರು ನಿಲ್ಲಕ್ಕೆ only ಸಾಧ್ಯವಾಗುತ್ತೆ. they can stand firm with the Lord. ನನ್ನ ಪ್ರೀತಿಯ ದೇವ ಜನರೇ, So my beloved children of God, ನನ್ನ ಪ್ರೀತಿಯ ದೇವ ಜನರೇ, my beloved children of God, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. hold on to the word of God. ರಿಪೀಟ್ ಮಾಡಿ ಓದ್ರಿ. Repeatedly read the ಅರ್ಥ word ಆಗಿಲ್ಲ of ಅಂದ್ರೆ God. ಪ್ರೇಯರ್ ಮಾಡ್ರಿ. If you don't understand, you pray to the Lord. ಯೇಸು ನನಗೆ ಅರ್ಥ ಆಗಲ್ಲ ಹೇಳ್ಕೊಡಿ ಅಂತ Lord, ಹೇಳ್ರಿ. help me to understand this word, Lord. ಪರಿಶುದ್ಧಾತ್ಮನು ಯಾಕಾಗಿದ್ದಾನೆ? Why the Holy Spirit is given to us? ಒಂದು 3 ತಿಂಗಳಿಂದ ನಾನು ಪವಿತ್ರಾತ್ಮನ ಬಗ್ಗೆ ಒಂದು 5-6 ವಾರಗಳು ಹೇಳಿದೆ ನಾನು. I think 5 to 6 weeks I taught you about the Holy Spirit also. ಪ್ರೈಸ್ ದಿ ಲಾರ್ಡ್. Praise God. ನೀವು ಚಿಕ್ಕ ಮಕ್ಕಳ ತರ ದೇವರು ನಮಗೆ ಕಲಿಸ್ಕೊಡ್ತಾ Like ಇದ್ದಾರೆ. small children, God is teaching us. ರಿಪೀಟ್ ಮಾಡಿ ಯೂಟ್ಯೂಬ್ ನಲ್ಲಿ ಇರುವಂತ ವಾಕ್ಯಗಳನ್ನ, ನಮ್ದು ದೇವರ ವಾಕ್ಯದ ಬಗ್ಗೆ ತಿರುಗಿ ನೀವು ಅದನ್ನ ಕೇಳ್ರಿ. It's already there in the YouTube, Facebook. You repeatedly hear all these messages. Hallelujah. Hallelujah. ನಿಮಗೆ ಸಾರ್ಥಕವಾಗಿರೋದು ನೀವು ನೋಡಬೇಡ್ರಿ. What is being benefit for you? Don't focus on that. ನಾನು ತುಂಬಾ ಜನ ನೋಡ್ತೀನಿ ನಾನು. I see many people. ಆಶೀರ್ವಾದ, ಬಿಡುಗಡೆ, ಅದ್ಭುತ, ರೋಗ ಸೌಖ್ಯ ಇದನ್ನೇ ನೋಡ್ತಾ ಇರ್ತಾರೆ. Every time blessing, every time healing, every time that thing, all the worldly things, they focus on that. ಅದೆಲ್ಲ ಬರೋದು ದೇವರ ವಾಕ್ಯದಿಂದಾನೆ. All the thing, the source is the Lord's word. ನಾನು ಹೇಳ್ತೇನೆ, ಆಶೀರ್ವಾದ ಎಲ್ಲಿದೆ, ಬಿಡುಗಡೆ ಎಲ್ಲಿದೆ, ನಿಮ್ಮೊಳಗಡೆ ಇದೆ. I always say, where miracles, where deliverance, it is inside you. Praise the Lord. Praise the Lord. Hallelujah. Hallelujah. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. May God bless you all. ನಾವು ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ Let's all ಮಾಡೋಣ. close our eyes and pray. ಅದ್ಭುತನಾದಂತ ಯೇಸುವೇ, ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Oh wonderful God, I thank you, Lord. ಕರ್ತನಿನ ವಾಕ್ಯ ನಮ್ಮಲ್ಲಿ ನೆಲೆಯಾಗಿರಲಿ. Lord, let your word abide in us, Lord. ನಿನ್ನ ವಾಕ್ಯದಲ್ಲಿ ಬೆಳೆಯೋದಕ್ಕಾಗಿ ಸಹಾಯ ಮಾಡು. Help us to grow in your word, Lord. ಅಧಿಕವಾಗಿ ಸತ್ಯವೇದವನ್ನು ಓದೋದಕ್ಕಾಗಿ ಸಹಾಯ ಮಾಡು. Help us to read more and more about ಕರ್ತನೆ, ಸಭೆ ಮಕ್ಕಳು ಆನ್ಲೈನ್ ನೋಡ್ತಿರುವ ಪ್ರತಿಯೊಬ್ಬರು ವಾಕ್ಯದಲ್ಲಿ ಬೆಳೆಯುವಂತೆ ಪ್ರಾರ್ಥಿಸ್ತಾ I ಇದ್ದೇನೆ. pray each and every one, our church children and online people, to grow in your word, Lord. ನಿನ್ನ ನಾಮ ಮಹಿಮೆ ಹೊಂದಲಿ. That thy name be glorified. ಕರ್ತನೆ, ಈ ಸಮಯದಲ್ಲಿ ಆನ್ಲೈನ್ ಯಾರು ಬಲಹೀನರಾಗಿರೋದಾದ್ರೆ ಅವರ ಮುಟ್ಟು ಗುಣಪಡಿಸು. Lord, who have been weak, sick, who have been watching this online, ಯೇಸುವಿನ ನಾಮದಲ್ಲಿ in the name of Jesus, ಬಿಡುಗಡೆ ಆಗಲಿ. let there be deliverance now. ಅದ್ಭುತಗಳು ನಡೀಲಿ. I declare a miracle. ದೇವರ ಆತ್ಮನ ಹೇಳ್ತಾ ಇದ್ದಾನೆ, Holy Spirit is telling, ನಿನ್ನ ವಾಕ್ಯ ಓದಬೇಕಾದ್ರೆ, when you read the Bible, ನಿನ್ನ ವಾಕ್ಯ ಓದಬೇಕಾದ್ರೆ when you read the Bible, ನಾನು ಅಲ್ಲಿ ಪ್ರಕಟವಾಗ್ತೇನೆ. I am going to reveal you there. ನಿನ್ನ ಹತ್ರ ಮಾತಾಡಕ್ಕೆ ನಾನು ಬಯಸ್ತಾ ಇದ್ದೇನೆ. I desire to talk to you. ನಿನ್ನ ಸ್ವಭಾವಗಳ ಬದಲಾಯಿಸ್ತೀನಿ ನಾನು. I will change your character. ಓ ಮಹಿಮೆ ರಾಜ, ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅಪ್ಪ. Lord, bless each and every one, Lord. ಅನುಗ್ರಹಿಸಿ ದೇವರೇ. Bless them, Lord. ಕೊರತೆಗಳು ನೀಗಲ್ಪಡಲಿ. Let all the lackness be met, Lord. ಯೇಸುವಿನ ನಾಮದಲ್ಲಿ ತಂದೆಯಾದ In the ದೇವರೇ. name of Jesus, Father God. ಆಮೆನ್. Amen. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. May God bless you and your family.